ಹಲೋ 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 ಗೊಸ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಹಾಂ ಇಲ್ಲಿ ಕಾಣ್ತಾ ಇದೆ ನೋಡಿ ಸರ್, ಸ್ಕ್ರೀನ್ ಅಲ್ಲಿ ಕಂಡಾಗ ಎಟ್ ಎ ಟೈಮ್ ನೀವು ಸ್ಟಾರ್ಟ್ ಮಾಡಿ ಸರ್, ರಿಯಲ್ ಟೈಮ್ ಇರುತ್ತೆ. ಹಾಂ ನಿನ್ನೆ ಇದ್ದಂಗೆ ಗ್ಯಾಪ್ ಇರಲ್ಲ ಸರ್. ಓಕೆ. ರೆಡಿ. ನಮಸ್ಕಾರ, ಮುಂಜಾನೆ ಶುಭೋದಯಗಳು ಎಲ್ಲ ವಿದ್ಯಾರ್ಥಿಗಳಿಗೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಕಿಷ್ಕಿಂಧೆ ವಾಹಿನಿ ಮೂಲಕ ತರಬೇತಿ ಕಾರ್ಯಕ್ರಮ, ತರಬೇತಿ ಅಂದರೆ ಯಾವುದು ಬೋಧನಾ ಕಾರ್ಯಕ್ರಮ. ಇದರಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ನೋಡೋದಾದರೆ ನಿಮ್ಮ 10ನೇ ತರಗತಿಯ ಇಂಗ್ಲೀಷ್ನ 1ನೇ ಯೂನಿಟ್ ಪ್ರೋಸ್ನಲ್ಲಿ ಬರ್ತಕ್ಕಂಥ 1ನೇ ಯೂನಿಟ್ ಏನಿದೆ, ಎ ಹೀರೋ. ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳೇ ನಾವು ನೋಡೋಕೆ ಹೋಗ್ತಾ ಇರೋದು ಸ್ಟೋರಿ ಅಬೌಟ್ ಅ ಹೀರೋ, ಅಂದರೆ ಒಬ್ಬ ಹೀರೋನ ಒಂದು ಕತೆ ಇದೆ. ದಿಸ್ ಎ ಸ್ಟೋರಿ ಹೀರೋ ವಾಸ್ ರಿಟನ್ ಬೈ ನರೇಟೆಡ್ ಬೈ ಆರ್ ಎಚ್ ನಾರಾಯಣ್ ಬರ್ತಿರ್ತಕ್ಕಂಥ ಒಂದು ಸ್ಟೋರಿ ಯಾವುದು, ಎ ಹೀರೋ ಅಂತ. ದಿಸ್ ಸ್ಟೋರಿ ಈಸ್ ಒನ್ ಆಫ್ ದ ಅನೆಕ್ಡೋಟ್ ಅಂತಂದರೆ ಎ ಸ್ಟೋರಿ ಬಿಲಾಂಗ್ಸ್ ಟು ಸಮ್ ಪರ್ಸನ್ ಆರ್ ಎ ಇನ್ಸಿಡೆಂಟ್. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದು ಅಥವಾ ಒಂದು ಪರಿಸ್ಥಿತಿ ಅಥವಾ ಒಂದು ಘಟನೆಗೆ ಸಂಬಂಧಪಟ್ಟಂಥ ನೈಜವಾದ ಘಟನೆ ಇದು. ಅರ್ಥ ಆಯ್ತಲ್ಲ? ಅದ್ರ ಬಗ್ಗೆ ಒಂದು ಸ್ಟೋರಿಯನ್ನು ನಾರಾಯಣ್ ಅವರು ಬರೆದಿದ್ದಾರೆ. ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಯಾವ ಅಂಶ ಇದೆ, ಇದ್ರ ಬಗ್ಗೆ ಹೇಳಿದ್ದಾನೆ. ಎ ಹೀರೋ ಅಂತ ಈ ಹೆಸರು ಬರಲಿಕ್ಕೆ, ಇದೇ ಹೆಸರನ್ನು ಈ ಒಂದು ಕಥೆಗೆ ಇಡಲಿಕ್ಕೆ ಕಾರಣ ಏನು, ಎಲ್ಲದನ್ನು ನಾವು ಸ್ಟೋರಿನ ನೋಡ್ತಾ ಹೋದಂಗೆಲ್ಲ ಎಲ್ಲ ಅರ್ಥ ಆಗುತ್ತೆ. ಓಕೆ, ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಫಸ್ಟ್ ನೋಡೋಣ. Characters in the stories are father, Swami, mother and granny. Swami, he is the son of father and mother. They are not mentioned the name of father and mother. ತಂದೆ ತಾಯಿ ಹೆಸರನ್ನ ಇದರಲ್ಲಿ ಕೊಟ್ಟಿರಲ್ಲ, ಫಾದರ್ ಆ್ಯಂಡ್ ಮದರ್ ಅಂತಲೇ ಇರುತ್ತೆ ಕ್ಯಾರೆಕ್ಟರ್. ಅವರ ಸನ್ ಸ್ವಾಮಿ ಅಂತ ಇರ್ತಾನೆ, ಮತ್ತು ಆ ಫ್ಯಾಮಿಲಿಯಲ್ಲಿ ಒಂದು ಗ್ರಾನಿ. ದಿಸ್ ಈಸ್ ಒನ್ ಆಫ್ ದ ಫ್ಯಾಮಿಲಿ ಸ್ಟೋರಿ. ಈ ಫ್ಯಾಮಿಲಿ ಸ್ಟೋರಿಯಲ್ಲಿ ಬಿಗಿನಿಂಗ್ ಏನಾಗುತ್ತೆ, ಒಬ್ಬ ತಂದೆ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ವೈಲ್ ಈಸ್ ರೀಡಿಂಗ್ ಎ ನ್ಯೂಸ್ ಪೇಪರ್, ಹಿ ಸೆಡ್ ಎ ಸ್ಟೋರಿ which is a very necessity for his son. What is story? The story is, in the story, a boy is sat under the tree and there is a necessity to face to face situations against the tiger. ಅರ್ಥ ಆಯ್ತಲ್ಲ? When he is observed the tiger, the boy didn't fear, ಅಂದರೆ ಯಾವುದೇ ಥರದ ಒಂದು ಭಯ ಬರಲಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ಅವನ ಒಂದು ಧೈರ್ಯದಿಂದ ಈ ಸ್ಟನ್ ಇನ್ ದ ಅಂಡರ್ ದ ಟ್ರೀ ಇಟ್ ಸೆಲ್ಫ್ ವೆನ್ ಈ ಈಸ್ ಗೋಯಿಂಗ್ ಟು ಕಮ್ ಔಟ್ ಫ್ರಮ್ ದ ಸಿಚುವೇಶನ್. ಆ ಒಂದು ಸಿಚುವೇಶನ್ ಹೊರ ಬರೋವರೆಗೂ ಏನಿರ್ತಾನೆ, ಆ ಒಂದು ಮರದ ಕೆಳಗನೆ ಕೂತಿರ್ತಾನೆ. ಸೊ ಆ ಟೈಗರ್ ಏನು ಮಾಡುತ್ತೆ, ಆ ಟೈಗರ್ ಬಂದಿರೋದನ್ನ ಸಿಚುವೇಶನ್ ನೋಡ್ಕೊಂಡು ಆ ಹೆದರ್ದೇನೆ ಅಲ್ಲೇ ಕೂತಿರ್ತಾನೆ. ಅಂದರೆ he didn't do anything to that, and as well as the tiger didn't attack on the boy also. ಅರ್ಥ ಆಯ್ತಾ? ಅದಾದ ನಂತರ ಏನಾಗುತ್ತೆ, ಕೆಲವೊಂದು ವ್ಯಕ್ತಿಗಳು ಬರ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ, ಈ ಥರ ಆಗ್ತಾಯಿದೆ, ಆ ಟೈಗರ್ ಏನು ಮಾಡುತ್ತೆ, ಅವ್ರಿಗೇನೋ ಒಂದು ಅಪಾಯ ಮಾಡೋ ಸಿಚುವೇಷನಲ್ಲಿದೆ ಅಂದ್ಬಿಟ್ಟು ಆ ರಿಮೈನಿಂಗ್ ಪರ್ಸನ್ಸ್ ಏನಿದಾರಲ್ಲ, ಆನ್ ದಿ ವೇ ಬರ್ತಾ ಇರ್ತಕ್ಕಂಥ ಪರ್ಸನ್ಸ್ ಆರ್ ದೇ ಮೇಕ್ ದೆಮ್ ಟು ಫಿಯರ್ ಫಾರ್ ದ ಟೈಗರ್, ಆ್ಯಂಡ್ ಆಫ್ಟರ್ ದ ಟೈಗರ್ ದ ಟೈಮ್ ಇಟ್ ಸೆಲ್ಫ್ ಇಟ್ ಈಸ್ ವೆಂಟ್ ಅವೇ ಫ್ರಮ್ ದಟ್ ಪ್ಲೇಸ್. ಆ ಒಂದು ಪ್ಲೇಸಿಂದ ಅದೇನಾಗುತ್ತೆ, ಓಡ್ ಹೋಗ್ಬಿಡುತ್ತೆ. ಸೊ ದಿಸ್ ಸ್ಟೋರಿ ಈಸ್
included in that newspaper. That story said by the father to ಸ್ವಾಮಿ. ಸ್ವಾಮಿಗೆ ಹೇಳ್ತಾನೆ ಈ ಥರ ಆಗಿದೆ ಒಂದು ಬಾಯಿಂದ ಅಂತ. ಸೊ ಅದಾದಮೇಲೆ ಏನು ಕೇಳ್ತಾನೆ, ಈ ಆಸ್ಕ್ಡ್ ಕ್ವಶನ್ ಟು ದಟ್ ಫಾದರ್ ಆಸ್ಕ್ಡ್ ಕ್ವಶನ್ ಟು ದ ಸನ್ ಸ್ವಾಮಿ. ಇದರಿಂದ ಏನಾಗುತ್ತಪ್ಪ, ಎಷ್ಟು ಕರೇಜ್ ಇದೆ, ಎಷ್ಟು ಅವನಿಗೆ ಧೈರ್ಯ ಇದೆ, ಹೌ ಈ ಫೇಸ್ ದಟ್ ಸಿಚುವೇಶನ್ ಸಿ ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಹೇಳ್ತಾನೆ ದಟ್ ಸ್ವಾಮಿ ವಿಲ್ ಸೈಡ್ ದಟ್. ಒಟ್ಟು ಈ ಸ್ವಾಮಿ ಏನು ಹೇಳ್ತಾನೆ, ಸೊ ಆ ಒಂದು ಸಿಚುವೇಶನ್ಗೆ ತಕ್ಕಂಗೆ ಸ್ವಾಮಿ ಏನು ಹೇಳ್ತಾನೆ, ಆ ಬಾಯ್ಗೆ ಯಾವ್ದು ರೀತಿ ಬಂತು, ಹಿ ಈಸ್ ನಾಟ್ ಎ ಬಾಯ್, ಸಪೋಸ್ ಟು ಹಿ ಈಸ್ ಎ ಒನ್ ಆಫ್ ದ ಎಲ್ಡರ್ ಒನ್, ಆರ್ ಈ ಸಪೋಸ್ ಟು ಒನ್ ಆಫ್ ದ ಪರ್ಸನ್. ಅರ್ಥ ಆಯ್ತಲ್ಲ, ಬಾಯಿಂದ ಆಗ್ತಾ ಇರೋದಲ್ಲ, ಬಿಕಾಸ್ ಆಫ್ ಅ ಪರ್ಸನ್, ಅಕಾರ್ಡಿಂಗ್ ಟು ಬಿಕಾಸ್ ದ ಪರ್ಸನ್ ಹ್ಯಾಸ್ ಎ ಸ್ಟ್ರೆಂತ್ ಆ್ಯಂಡ್ ಏಜ್. ಅಕಾರ್ಡಿಂಗ್ ಟು ದ ಏಜ್ ಅವನು ದೊಡ್ಡವನಾಗಿರ್ತಾನೆ, ಅವನಿಗೆ ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ದಟ್ ಟೈಗರ್ ನಾಟ್ ಪಾಸಿಬಲ್ ಟು ಡೂ ಎನಿಥಿಂಗ್ ಟು ದಟ್ ಪರ್ಸನ್. ಆ ಒಂದು ಬಾಯ್ಗೆ ಏನು ಮಾಡೋಕ್ಕಾಗ್ತಿರಲ್ಲ, ಹಾಗಾಗಿ ಅದೇ ಹೆದರಿ ಹೋಗುತ್ತೆ, ಅದೇ ಧೈರ್ಯದಿಂದ ಅವನು ಅಲ್ಲಿ ನಿಂತಿರ್ತಾನೆ ಅಂತ ಸ್ವಾಮಿ ಆರ್ಗ್ಯೂ ಟು ದ ಫಾದರ್. ಫಾದರ್ ಏನು ಹೇಳ್ತಾನೆ, ಸಿ ಒನ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು. ಇಫ್ ಸಪೋಸ್ ಎ ಪರ್ಸನ್ ಲುಕ್ಸ್ ಲೈಕ್ ಈ ಹ್ಯಾವಿಂಗ್ ಎ ಸ್ಟ್ರೆಂತ್ ಲೈಕ್ ಎ ಎಲಿಫೆಂಟ್ ಅಷ್ಟು ಸ್ಟ್ರೆಂತ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಹಿ ಈಸ್ ನಾಟ್ ಪಾಸಿಬಲ್ ಟು ಡೂ ಎನಿಥಿಂಗ್ even though he has a strength according to the like a elephant, but the same as another person having a strength like a straw, means already you know the value of weight of a straw as well as the elephant. other strength ನಿಮ್ಗೆ ಡಿಫ್ರೆನ್ಸ್ ಗೊತ್ತಿದೆ. ಸೊ ಆ ಒಂದು ಸ್ಟ್ರಾಗೆ ಇರ್ತಕ್ಕಂಥ ಸ್ಟ್ರೆಂತ್ ಇರೋನು ಏನು ಮಾಡ್ತಾನೆ, ಹಿ ಈಸ್ ಏಬಲ್ ಟು ಫೇಸ್ ಎನಿಥಿಂಗ್. ಅಂದರೆ ಏನು, ವಾಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಹಿಯರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ದ ಮೇನ್ ಥಿಂಗ್ ಈಸ್ ಬ್ರೇವರಿ ಆ್ಯಂಡ್ ಆಸ್ ವೆಲ್ ಆಸ್ ದ ಕರೇಜ್. ಈ ಸ್ಟೋರಿಯಲ್ಲಿ ಏನನ್ನು ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದಾನೆ ಈ ಸ್ಟೋರಿ ಅಂತಂದರೆ, ಬ್ರೇವರಿ ಅಂದರೆ ಇಂಟೆಲಿಜೆನ್ಸಿ ಆಫ್ ದಟ್ ಪರ್ಸನ್. ದಟ್ ಇಂಟೆಲಿಜೆನ್ಸಿ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಕರೇಜ್. ಕರೇಜ್ ಈಸ್ ನಥಿಂಗ್ ಬಟ್ ವಾಟ್ ಎ ಪರ್ಸನ್ ಕ್ಯಾನ್ ಡೂ, ಹ್ಯಾಸ್ ಎ ಎಬಿಲಿಟಿ ಟು ಡೂ ಸಮಥಿಂಗ್. ಯಾವುದೇ ಥರದ ವಿತೌಟ್ ಫಿಯರಿಂಗ್ ಹಿ ಈಸ್ ಏಬಲ್ ಟು ಡೂ ಎನಿಥಿಂಗ್. ಅರ್ಥ ಆಯ್ತಲ್ಲ. ಸೊ ಆ ಒಂದು ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್, ದಿಸ್ ಇಸ್ ದ ಮೇನ್ ಥೀಮ್ ಇನ್ಕ್ಲೂಡೆಡ್ ಇನ್ ದ ಸ್ಟೋರಿ. ಸೊ ಆರ್ಗ್ಯೂ ಸ್ಟಾರ್ಟ್ ಆಗುತ್ತೆ, ಸ್ವಾಮಿ ಈಸ್ ನಾಟ್ ಅಕ್ಸೆಪ್ಟೆಡ್ ಈಸಿಲಿ ವಾಟ್ ಎವರ್ ದ ಫಾದರ್ ಸಜೆಸ್ಟೆಡ್. ಓಕೆ, ನೀನು ಹೇಳಿದ ಪ್ರಕಾರನೇ ಆಯ್ತಪ್ಪ ಸನ್, ನನ್ನ ಮಾತು ನಿನಗೆ ಅರ್ಥ ಆಗ್ತಿಲ್ಲ. ಓಕೆ, ಐ ವಿಲ್ ಚೆಕ್ ಯುವರ್ ಇಫ್ ಯು ಆರ್ ಯು ಹ್ಯಾವ್ ಎ ಸ್ಟ್ರೆಂತ್ನ ಅಕಾರ್ಡಿಂಗ್ ಟು ಸ್ಟ್ರೆಂತ್ ಆ್ಯಂಡ್ ಏಜ್ ಯು ಸಜೆಸ್ಟೆಡ್ ಅಕಾರ್ಡಿಂಗ್ ಟು ಸ್ಟ್ರೆಂತ್ ಏಜ್ ಆ್ಯಂಡ್ ಇನಫ್ ಟು ಫೇಸ್ ಎನಿಥಿಂಗ್ ಯು ಸೈಡ್. ನೀನು ಸ್ಟ್ರೆಂತ್ ಏಜ್ ಇದ್ದರೆ ಸಾಕು ಅಂತ ಹೇಳಿದಲ್ಲ. ಓಕೆ, ಅದ್ರ ಪ್ರಕಾರ ಏನು ಮಾಡೋಣ, ಐ ವಿಲ್ ಚೆಕ್ ಯು. ಒನ್ ಡೇ ಯು ಹ್ಯಾವ್ ಟು ಸ್ಟೇ ವಿತ್ ಎ ಹೋಲ್ ನೈಟ್, ಯು ಹ್ಯಾವ್ ಟು ಸ್ಲೀಪ್ ಎ ಹೋಲ್ ನೈಟ್ ಇನ್ ಅವರ್ ಆಫೀಸ್ ರೂಮ್. ನಮ್ಮ ಆಫೀಸಲ್ಲೇ ನೀನು ಹೋಲ್ ನೈಟ್ ಅಲೋನ್ ಯು ಹ್ಯಾವ್ ಟು ಸ್ಲೀಪ್, ಬಿಕಾಸ್ ಯೂಶ್ವಲಿ ಈಸ್ ಸಪೋಸ್ ಟು ಸ್ಲೀಪ್ ಅಲಾಂಗ್ ವಿತ್ ಗ್ರ್ಯಾನಿ ಜೊತೆ ಮಲಗ್ತಿರ್ತಾನೆ ಸ್ವಾಮಿ. ಬಟ್ ದಿಸ್ ಸಿಚುವೇಶನ್ಸ್ ವಿಲ್ ಚೆಕ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವಾಟ್ ಕರೇಜ್, ಸ್ಟ್ರೆಂತ್ ಆ್ಯಂಡ್ ಇಂಟೆಲಿಜೆನ್ಸಿ, ಸ್ಟ್ರೆಂತ್ ಆ್ಯಂಡ್ ಬ್ರೇವರಿ. ಇದನ್ನು ಚೆಕ್ ಮಾಡ್ಲಿಕ್ಕೆ ನಾನು ಇವಾಗ ನಿನಗೇನು ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಸ್ಲೀಪ್ ಅಲಾಂಗ್ ವಿತ್ ಅಲೋನ್, ಯು ಹ್ಯಾವ್ ಟು ಸ್ಲೀಪ್ ಇನ್ ಆಫೀಸ್ ರೂಮ್. ಅವಾಗ ಏನಾಗ್ತದೆ, ಸಡನ್ನಾಗಿ ಹಿ ಈಸ್ ನಾಟ್ ಅಕ್ಸೆಪ್ಟೆಡ್ ದಟ್ ಬಿಕಾಸ್ ಹಿ ಈಸ್ ಫಿಯರಿಂಗ್, ಈಸ್ ಅ ಬಾಯ್, ಈಸ್ ಅ 4th or 5th ಸ್ಟ್ಯಾಂಡರ್ಡ್, ಲೈಕ್ ಎ 4th or 5th ಸ್ಟ್ಯಾಂಡರ್ಡ್ ಬಾಯ್. ಆ ಬಾಯ್ ಏನು ಮಾಡ್ತಾನೆ, ಈಸ್ ಈಸಿಲಿ ನಾಟ್ ಅಕ್ಸೆಪ್ಟೆಡ್. ಈ ಕನ್ವರ್ಸೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ನನ್ನ ಆರ್ಡರ್ ಇದು, ಇಟ್ ಈಸ್ ಎ ಕಮಾಂಡ್ ಟು ಯು, ಐ ಆಮ್ ಗೋಯಿಂಗ್ ಟು ಆರ್ಡರ್ ಯು, ಯು ಹ್ಯಾವ್ ಟು today night itself you have to sleep alone in our office room. ಈ ಥರ ಹೇಳ್ತಾನೆ. ಇದು ಆರ್ಗ್ಯೂ ಒಂದು ಕಮ್ಯಾಂಡ್ ಅಥವಾ ಆರ್ಡರ್ನ ಮಾಡ್ತಾನೆ. ಸೊ ಆ ಮಾಡಿದ ಮೇಲೆ ಏನಾಗುತ್ತೆ, ಹಿಸ್ ಮದರ್, ಸ್ವಾಮೀಸ್ ಮದರ್, ಶಿ ಈಸ್ ನಾಟ್ ಈಸಿಲಿ ಅಕ್ಸೆಪ್ಟೆಡ್ ದಟ್. ಏನಾರು ಆಗುತ್ತೆ, ಚಿಕ್ಕ ಹುಡುಗ ಇದ್ದಾನೆ, ವೈ ಯು ಆರ್ ಆರ್ಗ್ಯೂಯಿಂಗ್ ಅಲಾಂಗ್ ವಿತ್ ಯುವರ್ ಸನ್, ಸಪೋಸ್ ದರ್ ಇಸ್ ಚಾನ್ಸಸ್ ಟು ಫಿಯರ್, ಲೆಟ್ ಹಿಮ್ ಟು ಸ್ಲೀಪ್ ವೇರ್ ಎವರ್ ಹಿ ಲೈಕ್ಸ್. ಅವನು ಎಲ್ಲಿ ಇಷ್ಟಪಡ್ತಾನೋ ಅಲ್ಲಿ ಮಲಗಲಿ. ಸೊ ಅವ್ನಿಗೆ ಯಾಕೆ ಫೋರ್ಸ್ ಮಾಡ್ತೀರಾ, ಅವನ ಮೇಲೆ ಯಾಕೆ ವೈ ಯು ಆರ್ ಆರ್ಗ್ಯೂ ಆ್ಯಂಡ್ ವೈ ಯು ಆರ್ ಗೋಯಿಂಗ್ ಟು ಮೇಕ್ ಹಿಮ್ ಟು ಬಿ ಅಲೋನ್ ಆ್ಯಂಡ್ ಮೇಕ್ ಹಿಮ್ ಟು ಫಿಯರ್. ಅವ್ನು ಹೆದರೋ ಥರ ಯಾಕೆ ಮಾಡ್ತೀರಾ ಅಂತ ಮದರ್ ಲಿಟ್ಲ್ ಬಿಟ್ ಇಂಟರ್ಫಿಯರ್ ಅಲಾಂಗ್ ವಿತ್ ಕನ್ವರ್ಸೇಷನ್ ಆಫ್ ಫಾದರ್ ಆ್ಯಂಡ್ ಸನ್. ಫಾದರ್ ಮತ್ತು ಸನ್ನ ಇಂಟರ್ಫಿಯರ್ ಆಗಿ ಸಜೆಸ್ಟ್ ಮಾಡ್ತಾಳೆ. ಬಟ್ ಸಜೆಸ್ಟ್ ಮಾಡಿದಾಗ ಏನು ಮಾಡ್ತಾನೆ, ಫಾದರ್ ಹಿ ಈಸ್ ನಾಟ್ ಈಸಿಲಿ ಅಕ್ಸೆಪ್ಟೆಡ್ ದಟ್. ನಾನು ಒಂದು ಸರಿ ಆರ್ಡರ್ ಮಾಡಿ ಹೇಳಿದ್ದೀನಿ, ಸ್ವಾಮಿ ಅಲ್ಲಿ ಮಲಗಬೇಕಷ್ಟೇ. ಸೊ ದಿಸ್ ಈಸ್ ದ ಸಿಚುವೇಶನ್ ಇನ್ ಅ ಬಿಗಿನಿಂಗ್ ಸ್ಟೇಜ್. ಅರ್ಥ ಆಯ್ತಲ್ಲ. ಸೊ ಟು ಕಮ್ ಔಟ್ ಫ್ರಮ್ ಟು ಎಸ್ಕೇಪ್ ಫ್ರಮ್ ದಿಸ್ ಇನ್ಸಿಡೆಂಟ್, ಸ್ವಾಮಿ ಪ್ಲ್ಯಾನ್ಡ್ ಹಿಮ್ಸೆಲ್ಫ್. ಏನು ಪ್ಲಾನ್ ಮಾಡ್ತಾನೆ, ಈ ಒಂದು ಸಿಚುವೇಶನ್ದ ಹೊರಗೆ ಬರಬೇಕಲ್ಲಪ್ಪ, ಫಾದರ್ ವಿಲ್ ನಾಟ್ ಅಲೋ ಮೀ ಟು ಕಮ್ ಔಟ್ ಫ್ರಮ್ ದಿಸ್ ಇನ್ಸಿಡೆಂಟ್. he is ready to do anything. He is always what he kept in his mind,
ಟುಡೇ ಐ ಆಮ್ ಹ್ಯಾವ್ ಟು ಸ್ಲೀಪ್ ಇನ್ ಅ ರೂಮ್ ಇಟ್ ಸೆಲ್ಫ್ ಅಲೋನ್, ಅದನ್ನೇ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ ಫಾದರು. ಹೌ ಐ ಹ್ಯಾವ್ ಟು ಕಮ್ ಔಟ್, ಹೌ ಐ ಹ್ಯಾವ್ ಟು ಎಸ್ಕೇಪ್ ಫ್ರಮ್ ದಿಸ್ ಸಿಚುವೇಶನ್, ಹೇಗೆ ನಾನು ಹೊರಗೆ ಬರಲಿ ಅಂತೇಳಿ ಒಂದು ಪ್ಲಾನ್ ಹೇಳಿದೆ. ಸಿ, ಎಲ್ಡರ್ಸ್ ಜೊತೆಗೆ ನಾವು ಕ್ರಿಕೆಟ್ಗೆ ಹೋಗಿ ಸೇರಿಸಿ, ಯು ಆರ್ ಗೋಯಿಂಗ್ ಟು ಜಾಯಿನ್ ಅಸ್ ಟು ಎಲ್ಡರ್ಸ್, ಎಲ್ಡರ್ ಜೊತೆಗೆ ನಾನು ಕ್ರಿಕೆಟ್ ಸೇರ್ಸಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ಬೋದು, ಯು ಆರ್ ಪಾಸಿಬಲ್ ಟು ಪರ್ಚೇಸ್ ಎ ಬ್ಯಾಟ್ ಆ್ಯಂಡ್ ಬಾಲ್ಸ್, ಬಟ್ ಆಡೋರು ಯಾರಲ್ಲಿ, ಐ ಆಮ್, ಬಟ್ ದೇ ಆರ್ ಎಲ್ಡರ್ಸ್, ಐ ಆಮ್ ಅ ಯಂಗರ್ ಒನ್. ಸೊ ಹೌ ದಿಸ್ ಈಸ್, ಯು ಆರ್ ಗೋಯಿಂಗ್ ಟು ಗಿವಿಂಗ್ ಎ ಕಮಾಂಡ್ ಆರ್ ಆರ್ಡರ್, ನೋ ದ ಆರ್ಡರ್ ಈಸ್ ಸೀಮ್ಸ್ ಟು ಲೈಕ್ ದಿಸ್, ಇದೇ ಥರ ನೀವು ಹೇಳ್ತಾ ಇರೋದಿದೆ ಅಂತ ಹೇಳ್ತಾನೆ. ಹೇಳಿದ್ರೆ ಏನು ಮಾಡ್ತಾನೆ ಫಾದರ್, ಈಸ್ ನಾಟ್ ಅಕ್ಸೆಪ್ಟೆಡ್ ದಟ್. ನೀನು ಏನೇ ಹೇಳು, ಟುಡೇ ನೈಟ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ಸ್ಲೀಪ್ ಇನ್ ಅ ಆಫೀಸ್ ರೂಮ್ ಅಲೋನ್, ಐ ವಾಂಟ್ ಟು ಚೆಕ್ ಯುವರ್ ಸ್ಟ್ರೆಂತ್, ಇದನ್ನು ಹೇಳ್ತಾನೆ. ಹೇಳಿದಾದ್ಮೇಲೆ ಏನು ಮಾಡ್ತಾರೆ, ಓಕೆ ನೆಕ್ಸ್ಟ್ ಏನಾಗುತ್ತೆ, ಹಿ ವಿಲ್, ಓಕೆ ನಮ್ಮ ಫಾದರ್ ಏನಂದ್ರು ಬಿಡಲ್ಲ, ಸೊ ಐ ವಿಲ್ ಸ್ಲೀಪ್ ಇನ್ ದ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬೇಕಾದರೆ ನಾನು ಮಲಗ್ತೀನಿ, ಇವಾಗ ಬಿಟ್ಬಿಡಿ ನನ್ನ ಅಂತ ಹೇಳಿ ಹಿ ಈಸ್ ರಿಕ್ವೆಸ್ಟೆಡ್ ದಟ್, ಸ್ವಾಮಿ ರಿಕ್ವೆಸ್ಟೆಡ್ ಟು ಫಾದರ್. ಬಟ್ ಈಸಿಲಿ ದ ಫಾದರ್ ನಾಟ್ ಅಲೋ ಹಿಮ್ ಟು ಎಸ್ಕೇಪ್ ಫ್ರಮ್ ದಟ್ ಸಿಚುವೇಶನ್, ಆ ಒಂದು ಸಿಚುವೇಶನಿಂದ ಎಸ್ಕೇಪ್ ಆಗ್ಲಿಕ್ಕೆ ಬಿಡಲ್ಲ. ಟುಡೇ ನೈಟ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ಸ್ಲೀಪ್ ಅಲೋನ್, ದಿಸ್ ಈಸ್ ಮೈ ಆರ್ಡರ್ ಆರ್ ಎ ಕಮ್ಯಾಂಡ್. ಆ ಮೈಂಡಲ್ಲೇ ಫಿಕ್ಸ್ ಮಾಡಿಕೊಂಡು ಅದನ್ನ ಏನಂದ್ರು, ಈಸ್ ನಾಟ್ ಪಾಸಿಬಲ್ ಟು ಚೇಂಜ್ ಇಟ್ಸ್ ಡಿಸಿಷನ್ ಫಾದರ್, ಅರ್ಥ ಆಯ್ತಲ್ಲ. ಸೊ ಅದಾದಮೇಲೆ ಏನಾಗುತ್ತೆ ನೆಕ್ಸ್ಟು, ಓಕೆ ಎನಿವೆ ಆನ್ ದ ಟೈಮ್ ಆಗ್ತಾ ಬಂತು, ಈವ್ನಿಂಗ್ ಆಯಿತು, ದಟ್ ಈಸ್ ಟೈಮ್ ಟು ಹೀಸ್ ಲೈಕ್ ಹಿ ಸೀಮ್ಸ್ ಲೈಕ್ ಎ ಸ್ಲೀಪಿ, ನಿದ್ದೆ ಬರೋ ಥರ ಆಗ್ತಾಯಿತ್ತು ಅವನಿಗೆ ಸ್ವಾಮಿಗೆ. ದೆನ್ ಸಡನ್ಲಿ ವಾಟ್, ವಿತೌಟ್ ಇನ್ಫಾರ್ಮಿಂಗ್ ಟು ಫಾದರ್, ಹಿ ಈಸ್ ಸಡನ್ಲಿ ಎಂಟರಿಂಗ್ ಇನ್ ಟು ದ ಗ್ರ್ಯಾನೀಸ್ ಬೆಡ್ರೂಮ್. ಆ ಗ್ರ್ಯಾನೀಸ್ ಜೊತೆಗೆ ಬೆಡ್ರೂಮ್ ಹೋಗಿ ಮಲಗಿಬಿಡ್ತಾನೆ ಅವನು. ಮಲಗಿದಾಗ ಏನಾಗುತ್ತೆ, ಆ ಫಾದರ್ ಸಡನ್ಲಿ ಈ ವಿಲ್ ಕಮ್ ಬ್ಯಾಕ್ ಫ್ರಮ್ ದ ಆಫೀಸ್ ಆ್ಯಂಡ್ ಹಿ ಆಸ್ಕ್ಡ್ ಹಿಮ್, ಏನು ಕೇಳ್ತಾನೆ, ಸೊ ನೀವು ಇವಾಗ ಹೇಳಿದ್ರಲ್ಲ ವೆರ್ ಇಸ್ ದ ಬಾಯ್, ಹಿ ಆಸ್ಕ್ಡ್, ಫಾದರ್ ಆಸ್ಕ್ಡ್ ಟು ಗ್ರ್ಯಾನಿ. Granny said he seems like a sleepy, so I think he slept in a bedroom like she said. Granny said to father. ಅವಾಗ ಏನು ಮಾಡ್ತಾನೆ, ಓ ನಾನು ಏನು ಹೇಳಿದ್ರು ಮತ್ತೆ ಮಲಗಿದ್ದಾನ ಅಂಥೇಳಿ ಏನು ಮಾಡ್ತಾನೆ. ಸೊ ಅವ್ರಿಗೆ ಹೇಳ್ತಾನೆ ಗ್ರ್ಯಾನಿಗೆ ಏನಂತ, ಅವ್ನು ಹೇಳಿದ್ರು ಮಲಗಿದಾನಲ್ಲ ಅಂತ. ಸೊ ಬಟ್ ಬಿಫೋರ್ ದಟ್ ಏನು ಇನ್ಸಿಡೆಂಟ್ ಆಗಿರುತ್ತೆ, ಎಸ್ಕೇಪ್ ಆಗ್ಬೇಕು ಅನ್ಕಂಡೆ ಗ್ರ್ಯಾನಿನೂ ಇಷ್ಟು ಬೇಗ ನೀನು ಮಲಗೋನಲ್ಲ ಅಂದ್ರೂ ಅವನು ಏನೋ ಹೇಳಿ ಸುಳ್ಳು ಹೇಳಿ, ಏನು ಮಾತಾಡಬೇಡ ನೀನು, ನಾನು ಹೋಗಿ ಮಲಗ್ತೀನಿ ಅಂತ ಬ್ಲ್ಯಾಂಕೆಟ್, ಹಿ ಕವರ್ಡ್ ಬ್ಲ್ಯಾಂಕೆಟ್ ಟು ಹಿಸ್ ಫೇಸ್ ಆ್ಯಂಡ್ ಹಿ ಸ್ಲೆಪ್ಟ್. ಅವನು ಮಲಗಿಬಿಡ್ತಾನೆ. ಮಲಗಬೇಕಾದ್ರೆ ಗ್ರ್ಯಾನಿ ಏನೋ ಇಷ್ಟು ಬೇಗ ಮಲಗೋನಲ್ಲ, ಯಾಕೆ ಬೇಗ ಮಲಗ್ತಿದ್ಯಾ, ವೇಟ್ ಮಾಡು, ಅದು ಇದೇನೇ ಹೇಳಿದ್ರು ಹಿ ಈಸ್ ನಾಟ್ ರೆಡಿ ಟು ಲಿಸನ್ ದ ವರ್ಡ್ಸ್ ಆಫ್ ಗ್ರ್ಯಾನಿ. ಒಂದೇ ಸರಿಗೆ ಏನು ಹೇಳ್ತಾನೆ ಗ್ರ್ಯಾನಿ, ಯು ಜಸ್ಟ್ ಶಟ್ ಅಪ್, ಡೋಂಟ್ ಕಾಲ್ ಆ್ಯಂಡ್ ಡೋಂಟ್ ಅಲೋ ಎನಿಬಡಿ ಟು ಕಾಲ್ ಮೀ, ಲೆಟ್ ಮೀ ಟು ಸ್ಲೀಪ್ ಅಲೋನ್ ಹಿಯರ್, ಇಲ್ಲೇ ಮಲಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಡು, ನನಗೇನು ಮಾತಾಡಿಸ್ಬೇಡ, ಡಿಸ್ಟರ್ಬ್ ಮಾಡಬೇಡ ಅಂತ ಫೈನಲಾಗಿ ಹೇಳಿ ಹೋಗಿಬಿಟ್ಟಿರ್ತಾನೆ. ದಟ್ಸ್ ವೈ ಗ್ರಾನಿ ಡಿಡೆಂಟ್ ರಿಪ್ಲೈ ಟು ಎನಿಥಿಂಗ್ ಟು ಫಾದರ್ ಕೇಳಿದಾಗ ಅದಕ್ಕೆ ಏನು ಹೇಳಲ್ಲ ಅವಳು. ನೆಕ್ಸ್ಟ್ ಏನು ಮಾಡ್ತಾನೆ, ಈ ವೆಂಟ್ ಇನ್ ಟು ಇನ್ಸೈಡ್ ದ ರೂಮ್ ಆಫ್ ಗ್ರಾನಿ ಆ್ಯಂಡ್ ಹಿ ಕಾಲ್ಡ್ ದಟ್ Swami, you have to get up. Swami, just get up. Like that, he repeated that. ಒಂದು ಸರಿ ಹೇಳಿದ್ರೆ ಎದ್ದೇಳಿಲ್ಲ, ಎರಡು ಸರಿ ಹೇಳಿದ್ರು ಎಚ್ಚರ ಆಗಲಿಲ್ಲ, ಮೂರನೇ ಸರಿ ಏನು ಮಾಡ್ತಾನೆ, he ordered, he shouted like anything. Got it? Then further shouting, suddenly ಏನು ಮಾಡ್ತಾನೆ, he will ಸ್ವಾಮಿ ಎದ್ಬಿಟ್ಟು ಫಾದರ್ ಕಡೆ ಬಂದು ನಿಲ್ತಾನೆ. ಅವಾಗ ಏನು ಮಾಡ್ತಾರೆ, ಗ್ರ್ಯಾನಿ, ಮದರ್, ದೇ ಆರ್ ಸಜೆಸ್ಟೆಡ್ ಎ ಲಾಟ್, ಬಿಡಲಿ ಬಿಡು ಹೋಗಲಿ, ಎನಿಥಿಂಗ್ ದೇ ಆರ್ ಸಜೆಸ್ಟೆಡ್ ಆಲ್ಸೋ, ಫಾದರ್ ನಾಟ್ ಅಲೋಡ್. He rolled that mat and along with a blanket and mat, everything he rolled that, he kept in his inside the in between the arms, arm ಕೈ ಒಳಗೆ ಇಟ್ಕೊಂಡು ಏನು ಮಾಡ್ತಾನೆ, ಅವ್ನು ಬ್ಲ್ಯಾಂಕೆಟು ಮತ್ತು ಮ್ಯಾಟನ್ನೆಲ್ಲ ತೊಗೊಂಡು ಏನು ಮಾಡ್ತಾನೆ, ಅಲಾಂಗ್ ವಿತ್ ದ ಬಾಯ್ ಹಿ ಡೈರೆಕ್ಟ್ಲಿ ವೆಂಟ್ ಟು ಹಿಸ್ ಆಫೀಸ್ಗೆ ಹೋಗಿ ಅಲ್ಲಿ ಹಾಕಿ ಏನು ಮಾಡ್ತಾನೆ, ಯು ಹ್ಯಾವ್ ಟು ಸ್ಲೀಪ್ ಅಲೋನ್ ಹಿಯರ್ ಟುಡೇ ನೈಟ್. ಹಿ ಈಸ್ ಕಮ್ಯಾಂಡಿಂಗ್ ಟು ದ ಸ್ವಾಮಿ ಹೇಳ್ತಾನೆ, ಈ ಥರ ನೀನು ಮಾಡಬೇಕು, ಇಲ್ಲೇ ಮಲಗಬೇಕು ನೀನು ಅಂತ ಹೇಳಿ ಏನು ಮಾಡ್ತಾನೆ, ಅವಾಗ ಹೇಳಿ ಆರ್ಡರ್ ಮಾಡಿ, ಇವೊಂದು ಈ ಆರ್ಡರ್ ಟು ಈಸ್ ನಾಟ್ ಲಿಸನ್. ಅವಾಗ ಅವನು ಹೆದರಿಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಇಲ್ಲಿ ಹೈಡ್ ಆಗಕ್ಕೆ ಹೋಗ್ತಾನೆ, ಹೈಡ್ ಆಗಕ್ಕೆ ಹೋದ್ರೂ ಬಿಡಲ್ಲ. ಓಕೆ, ದೆನ್ ದಟ್ ಸ್ವಾಮಿ ಏನು ಮಾಡ್ತಾನೆ, ಓಕೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಜಸ್ಟ್ ಆಸ್ಕ್, ಜಸ್ಟ್ ಪುಟ್ ಎ ಲ್ಯಾಂಪ್ ಹೋಲ್ ನೈಟ್, ಅದರ್ವೈಸ್ ಐ ಡಿಡಂಟ್ ಗೆಟ್ ಎ ಸ್ಲೀಪ್, ನಾನು ಮಲಗಕ್ಕಾಗಲ್ಲ, ಅದ್ರ ಜಸ್ಟ್ ಯು ಪುಟ್ ಎ ಲ್ಯಾಂಪ್, ಆ ಲ್ಯಾಂಪ್ ಆದರೂ ಹಾಕಿರ್ರಿ ನನಗೆ, ಇಲ್ಲ ಅಂದರೆ ನಿದ್ದೆ ಬರಲ್ಲ ಅಂತ ಹೇಳ್ತಾನೆ. ಸೊ ದೆನ್ ಆಫ್ಟರ್ ವಾಟ್ ಫಾದರ್ ಹೇಳ್ತಾನೆ, ನೋ ನಥಿಂಗ್ ಶುಡ್ ಬಿ, ಯು ಹ್ಯಾವ್ ಟು ಸ್ಲೀಪ್ ಇನ್ ದ ಡಾರ್ಕ್ನೆಸ್ ಇಟ್ ಸೆಲ್ಫ್, ಇನ್ ದ ಆಫೀಸ್ ರೂಮ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ಸ್ಲೀಪ್
ಹೋಲ್ ನೈಟ್ ನೀನು ಏನು ಮಾಡಬೇಕು, ಅದೇ ಕತ್ಲಲ್ಲಿ ಮಲಗಬೇಕು. ದೆರ್ ಇಸ್ ನೋ ಎನಿ ಅದರ್ ಆಲ್ಟರ್ನೇಟ್ ವೇಸ್, ಏನು ನನಗೆ ಸರಿ ಇದನ್ನು ಮಾಡಲ್ಲ, ಆಲ್ಟರ್ನೇಟ್ ವ್ಯವಸ್ಥೆ ಏನು ಮಾಡಲ್ಲ ಅಂತ ಫಾದರ್ ಹೇಳ್ತಾನೆ. ಅವಾಗ ಕೊನೆಯದಾಗಿ ಅಂತ ಅಟ್ಲೀಸ್ಟ್ ಯು ಹ್ಯಾವ್ ಟು ಕೀಪ್ ಓಪನ್ ದ ಡೋರ್, ಅಟ್ಲೀಸ್ಟ್ ಆಫೀಸ್ ರೂಮ್ ಡೋರ್ ಆದರೂ ಓಪನ್ ಮಾಡಿಟ್ಟಿರು, ಅಟ್ಲೀಸ್ಟ್ ಅಷ್ಟು ಹತ್ರ ಆದರೆ ನನಗೇನಾಗುತ್ತೆ, ಐ ಫೀಲ್ ವಾಟ್ ಟ್ರೈ ಟು ಸ್ಲೀಪ್, ಮಲಗಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಕೊನೆಯ ಆಪ್ಷನ್ ಅಂತ ಕೇಳ್ತಾನೆ. ಓಕೆ, ಇಷ್ಟೆಲ್ಲ ಕೇಳ್ಕೊಂತಿದ್ದೆ ಅಂತ ಫಾದರ್ ಅಲೋಡ್ ಹಿಮ್ ಟು ಕೀಪ್ ಓಪನ್ ದ ಆಫೀಸ್ ರೂಮ್ ಡೋರ್. ಓಕೆ, ನೈಟ್ ಸ್ಟಾರ್ಟೆಡ್, ಈ ಸ್ಟಾರ್ಟೆಡ್ ಸ್ಲೀಪಿಂಗ್, ನಿದ್ದೆ ಬರ್ತಾ ಇದೆ. ಇವಾಗ ಏನು ಮಾಡ್ತಾನೆ, ದಿಸ್ ಇಸ್ ಟೈಮ್ ಟು ಸ್ಲೀಪ್. ಅವಾಗ ಏನಾಗುತ್ತೆ, ಅಲೋನ್, ಹೀ ಈಸ್ ಅಲೋನ್ ಇನ್ ದಟ್ ಆಫೀಸ್ ರೂಮ್. ಅವಾಗ ಏನು ಮಾಡ್ತಾನೆ, ಹೀ ಈಸ್ ಕವರ್ಡ್ ದ ಬ್ಲ್ಯಾಂಕೆಟ್, he slept on the cot, he slept on the cot, on the bed, and he covered that blanket to covered his face, ಎಲ್ಲ ಮುಖ ಎಲ್ಲ ಮುಚ್ಕೊಂಡು ಬ್ಲ್ಯಾಂಕೆಟಿಂದ ಏನು ಮಾಡ್ತಾನೆ, ಮಲಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. when he is going to what sleep, he tried to sleep. Now on that moment many thinkings started in the mind of Swami ತಲೆಯಲ್ಲಿ ಏನೇನೋ ಯೋಚನೆಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ. what is that, he started hearing, ಯಾರಾದರೂ ಬರ್ತಾರೆ, he is remembering that what are stories, ಈ ಫ್ರೆಂಡ್ಸ್ ಜೊತೆಗೆ ಮಾತಾಡಿರೋದಾಗಿರಲಿ, ಫ್ರೆಂಡ್ಸ್ ಹೇಳಿರೋ ಸಮ್ ಇನ್ಸಿಡೆಂಟ್ ಬಿಲಾಂಗ್ಸ್ ಟು ದ ಡೆವಿಲ್ಸ್, ಗಾಸ್ಟ್ ಡೆವಿಲ್ಸ್ ಅಥವಾ ಗಾಸ್ಟಿಗೆ ಸಂಬಂಧಪಟ್ಟಿದ್ದು ಅಥವಾ ಡೆವಿಲ್ಸ್ ಸಂಬಂಧಪಟ್ಟಿದ್ದ ಸ್ಟೋರೀಸ್ನೆಲ್ಲ ನೋಡ್ಕೊಂಡು ಏನು ಮಾಡಿದ್, ಓ ಅವ್ನು ಹಂಗೆ ಹೇಳಿದ್ದ, ಬಂದು ಕರ್ಕೊಂಡು ಹೋಗಿತ್ತಂತೆ, ಅದು ಅಟ್ಯಾಕ್ ಮಾಡಿತ್ತಂತೆ. ಸೊ ಈ ಥರ ನೈಟ್ ಆದರೆ ಸಾಕು ಗೋಸ್ಟು ಡೆವಿಲ್ಸ್ ಎಲ್ಲ ಬರ್ತವೆ, ಅವೆಲ್ಲ ಮೇಕ್ ದಟ್ ಪೀಪಲ್ಸ್ ಟು ಫಿಯರ್, ಅದೆಲ್ಲ ರಿಮೆಂಬರ್ ಮಾಡ್ತಾ ಅದೆಲ್ಲ ಥಿಂಕಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅವನಿಗೆ. ಸೊ ದಟ್ he is not possible to sleep now. Then like these thinkings are in the mind of Swami, then there is no chances to get a sleep, ಅವನಿಗೆ ಮಲಗಲಿಕ್ಕೆ ಚಾನ್ಸ್ ಆಗಲ್ಲ ಅವಾಗ. ಸೊ ಇದೇ ಥರ ಮಾಡ್ತಾನೆ. ಓಕೆ, ಕೊನೆಯದಾಗಿ ಟ್ರೈ ಟು ಸ್ಲೀಪ್, ಸುಮ್ಮನೆ ಏನು ಮಾಡ್ತಾನೆ, ಹೀ ಈಸ್ ಕ್ಲೋಸ್ಡ್ ಟೈಟ್ಲಿ ಹಿಸ್ ಐಸ್ ಆ್ಯಂಡ್ ಹಿ ಟ್ರೈ ಟು ಸ್ಲೀಪ್, ಆದರೂ ಬರಲ್ಲ. ಏನು ಮಾಡ್ತಾನೆ, ಸೊ ಐ ಆಮ್ ನಾಟ್ ಗೆಟಿಂಗ್ ಸ್ಲೀಪ್ ಆನ್ ದ ಬೆಡ್, ಬೆಟರ್ ಐ ಹ್ಯಾವ್ ಟು ಗೋ ಅಂಡರ್ ದ ಕಾಟ್ ಟು ಸ್ಲೀಪ್. ಏನು ಮಾಡ್ತಾನೆ, ಬೆಡ್ಡಿಂದ ಬಂದು ಕೆಳಗೆ ಕಾಟ್ ಒಳಗೆ ಹೋಗಿ ಹೀ ಈಸ್ ಟ್ರೈ ಟು ಸ್ಲೀಪ್. ಇಸ್ ಇಟ್ ಕ್ಲಿಯರ್? ಆ ಕೆಳಗಡೆ ಹೋಗಿ ಮಲಗಿದಾಗ ಏನಾಗುತ್ತೆ, ಹೀಸ್ ಕವರ್ ದಟ್ ಬ್ಲ್ಯಾಂಕೆಟ್ ಟು ದ ಫೇಸ್ ಆ್ಯಂಡ್ ಹಿ ಟ್ರೈ ಟು ಕ್ಲೋಸ್ ಟೈಟ್ಲಿ ದಟ್ ಐಸ್, ಅಂದರೆ ಕಣ್ಣನ್ನು ಟೈಟಾಗಿ ಮುಚ್ಕೊಂಡು ಮಲಗಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆನ್ ದಟ್ ಮೂಮೆಂಟ್ ಈ ಸ್ಟಾರ್ಟೆಡ್ ಹಿಯರಿಂಗ್ ದ ವಾಯ್ಸಸ್ ಏನಾಗುತ್ತೆ, ಸಮ್ ಶ್ಯಾಡೋಸ್ ಆರ್ ಅಪಿಯರಿಂಗ್ ಆನ್ ದ ವಾಲ್, ಯಾಕಂದರೆ ಹೊರಗಡೆ ಲೈಟಿಂಗ್ ಇರುತ್ತಲ್ಲ, ಏನೋ ಒಂದು ಶ್ಯಾಡೋಸ್ ಎಲ್ಲ ಅಪಿಯರ್ಸ್ ಆಗ್ತಾ ಇರುತ್ತೆ, ಅಂದರೆ ಕಾಣಿಸ್ತಾ ಇರುತ್ತೆ ವಾಲ್ ಮೇಲೆ. ನೆಕ್ಸ್ಟ್ ಏನಾಗುತ್ತೆ, ಬಿಕಾಸ್ ಆಫ್ ದ ಸೈಲೆನ್ಸ್, ಇನ್ ದ ಸೈಲೆಂಟ್ ನೈಟ್ ಅಂದರೆ ಏನಾಗುತ್ತೆ ಸೈಲೆನ್ಸ್, ಬಿಕಾಸ್ ಆಫ್ ದ ಸೈಲೆನ್ಸ್ ಈ ಸ್ಟಾರ್ಟೆಡ್ ಹಿಯರಿಂಗ್ ದ ಕ್ಲಾಕ್ ಸೌಂಡ್, ಟಿಕ್ ಟಕ್ ಅಂತಂದೇಳಿ ಕ್ಲಾಕ್ ಸೌಂಡ್ಸನ್ನು ಕೇಳ್ತಾ ಇರುತ್ತೆ. ನೆಕ್ಸ್ಟ್ ಆಫ್ಟರ್ ದ ರೋರಿಂಗ್ ಸೌಂಡ್ ಆಫ್ ಸ್ನೋರಿಂಗ್ ಸೌಂಡಿಂದ ಹೌಸ್ ಇಟ್ ಸೆಲ್ಫ್, ಬೇರೆಯವ್ರ ಮಲಗಿರ್ತಾರೆ ಸ್ನೋರಿಂಗ್ ಅಂದರೆ ಗೊರಕೆ ಹೊಡೆದಂತೀವಲ್ಲ ಆ ಥರ ಸೌಂಡ್ಸ್ ಎಲ್ಲ ಕೇಳ್ತಾ ಇರೋದು. ನೆಕ್ಸ್ಟು ದಟ್ ಹೊರಗಡೆ ಔಟ್ಸೈಡ್ ದ ರೋರಿಂಗ್ ಸೌಂಡ್ ಆಫ್ ವಾಟ್ ದ ಟ್ರೀಸ್ನ ಒಂದು ಬ್ಲೋಯಿಂಗ್ ಆಫ್ ವಿಂಡ್, ಎವ್ರಿಥಿಂಗ್. ಸೊ ಬಿಕಾಸ್ ಆಫ್ ದ ಸೈಲೆನ್ಸ್ ದೆರ್ ಇಸ್ ಪಾಸಿಬಲ್ ಟು ಹಿಯರ್ ಎ ಡಿಫ್ರೆಂಟ್ ಟೈಪ್ ಆಫ್ ಅ ಸೌಂಡ್ಸ್. ಆ ಸೌಂಡ್ಸ್ ಏನು ಮಾಡುತ್ತೆ, ಇಟ್ ಈಸ್ ಡಿಸ್ಟರ್ಬಿಂಗ್ ಟು ದ ಸ್ವಾಮಿ, ದಟ್ಸ್ ವೈ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ಅ ಸ್ಲೀಪ್. Again and again he is getting that, okay, whatever it may be, he tried a lot and everything. After finally he got asleep. He is completely asleep. Sleep ಏನಾಗುತ್ತೆ, he started dreaming. What is that dreaming? In that dream when he was slept completely, ಕಂಪ್ಲೀಟ್ ಆಗಿ ಮಲಗಿದಾಗ ಅವನಿಗೆ ಒಂದು ಡ್ರೀಮ್ ಬೀಳುತ್ತೆ. ದ ಡ್ರೀಮ್ ವಿಲ್ ವಾಟ್, ಆ ಡ್ರೀಮಲ್ಲಿ ಏನಾಗುತ್ತೆ, ಎ ಟೈಗರ್ ಈಸ್ ಅಟ್ಯಾಕ್ಡ್ ಆನ್ ಸ್ವಾಮಿಗೆ ಒಂದು ಟೈಗರ್ ಅಟ್ಯಾಕ್ ಮಾಡ್ದಂಗೆ ಇರುತ್ತೆ. ಸೊ ದಟ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ದಟ್ ಸಿಚುವೇಶನ್. ಆ ಎಸ್ಕೇಪ್ ಆಗಲಿಕ್ಕೆ ಏನು ಮಾಡ್ತಾನೆ, ಹಿ ಟ್ರೈಡ್, ಬಟ್ ವಾಟ್ ಹ್ಯಾಪಂಡ್ ಆ್ಯಕ್ಚುಲಿ, ಹಿಸ್ ಫೀಟ್ ವಾಸ್ ಸ್ಟ್ರಕ್ ಇನ್ ದ ಗ್ರೌಂಡ್. ಆ ಗ್ರೌಂಡಲ್ಲಿ ಅವನ ಕಾಲು ಏನಾಗಿರುತ್ತೆ, ಸಿಗಾಕೊಂಡ್ಬಿಟ್ಟಿರುತ್ತೆ. he tried to come out from that situation, he tried to escape from that situation. ಎಷ್ಟೋ ಟ್ರೈ ಮಾಡಿದ್ರು ಇಟ್ ಈಸ್ ನಾಟ್ ಪಾಸಿಬಲ್. ಗಾಟ್ ಇಟ್ ವಾಟ್ ಐ ಸೆಡ್? ಸೊ ಅದು ಏನಾಗುತ್ತೆ, ಆ ಟೈಗರ್ ಅವನಿಗೆ ಅಟ್ಯಾಕ್ ಮಾಡಿದೆ, ಅವನು ಕಿಲ್ ಮಾಡಿಬಿಟ್ಟಿದೆ, ಅವನು ಎಷ್ಟೇ ಟ್ರೈ ಮಾಡಿದ್ರು ಎಸ್ಕೇಪ್ ಆಗ್ಲಿಕ್ಕೆ ಆಗಲಿಲ್ಲ ಅನ್ನೋ ಥರ ಒಂದು ಡ್ರೀಮ್ ಏನಾಗುತ್ತೆ, ಅವನು ನೈಟ್ ಮಲಗಿದಾಗ ಬಿದ್ದುಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಬಿಕಾಸ್ ಆಫ್ in the mind, he is kept in the mind what fear about the devil or gods, and as well as that tiger incidents also make him very fearful. ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ಆಗಿದ್ಮೇಲೆ ಏನಾಗುತ್ತೆ, ಅವ್ನಿಗೆ ಈ ರೀತಿ ಸಿಚುವೇಶನ್ಸ್ ಆಗಿರೋದ್ರಿಂದ, ಸೊ ಅಗೇನ್ he is wake up, he tried to open his eyes, but he is not possible to open his eyes easily.
ಅವಾಗೇನು ಆ ಡ್ರೀಮಿಂದ ಹೊರಗೆ ಬರಲಿಕ್ಕೋಸ್ಕರನಾದರೂ ಈ ಟ್ರೈ ಟು ಓಪನ್ ಕಣ್ಣು ತೆರೆಯೋಕೆ ಹೋದ್ರೆ ಏನಾಗುತ್ತೆ, ಟೈಟಾಗಿ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅದು. ಅರ್ಥ ಆಯ್ತಾ? ಸೊ ಓಕೆ, ಆಫ್ಟರ್ ದಿಸ್ ಇನ್ಸಿಡೆಂಟ್ ಎವ್ರಿಥಿಂಗ್. ನೆಕ್ಸ್ಟ್ ಫೈನಲಿ ವಾಟ್, ಆ ಓಪನ್ ಆಗದೆ ಇದ್ದಾಗ ಏನಾಗುತ್ತೆ, ಟ್ರೈ ಹೋಗಿ ಆ ಕಡೆ ಈ ಕಡೆ ಏನಾದರೂ ಸಿಗುತ್ತೇನೋ, ಯಾರೋ ಬಂದಿದ್ದಾರಂಗೆ ಹಿ ಫೀಲ್ಸ್ ಲೈಕ್ ದ್ಯಾಟ್. ಸೊ ಹಿ ಟಚ್ಡ್ ಸಮಥಿಂಗ್. ಆ ನಿದ್ದೆಗಣ್ಣೊಳಗೆ ಏನು ಮಾಡ್ತಾನೆ, ಹಿ ಟಚ್ ಸಮಥಿಂಗ್. ದಟ್ ಟಚ್ ವಾಟ್ ಹಿ ಟಚ್ ಎ ವುಡ್, ದಟ್ ಈಸ್ ಅ ಲೆಗ್ ಆಫ್ ಅ ಕಾಟ್. ಇಸ್ ಇಟ್ ಕ್ಲಿಯರ್? ಅದು ಕಾಟ್ ಮಾಡಿದಾಗ ಓಕೆ ಏನೂ ಇಲ್ಲ ಅಂತ ಹಿ ಫೀಲ್ಸ್ ಲೈಕ್ ದ್ಯಾಟ್, ಸಂಬಡಿ ಕೇಮ್, ಯಾರೋ ಬಂದಿದ್ದಾರೆ ಲೈಕ್ ದ್ಯಾಟ್. But actually what happened, that now this is the real story, this is the real theme, or this is the real incident you have to understand from. ಏನಾಗಿರುತ್ತೆ ಅಲ್ಲಿ, ಅವ್ನು ಟಚ್ ಮಾಡಿದಾಗ he heard some sounds like a movement, ಯಾರೋ ಅಡ್ಡಾಡ್ತಿರೋ ಸೌಂಡ್ ಕೇಳಿಸ್ತದೆ. ಆ ಕೇಳಿಸ್ದಾಗ ಏನಾಗುತ್ತೆ, ಅಗೇನ್ he is going to touch something. ಆ ಕಡೆ ಎಲ್ಲ ನೋಡ್ತಾನೆ, ಏನೋ ಮಾಡ್ತಾನೆ. when he touched, he feels like I touched something, ಏನೋ ಮೂಮೆಂಟ್ ಆಗ್ತಾ ಇದೆ, ಏನೋ ನಾನು ಟಚ್ ಮಾಡಿದ್ದೀನಿ ಅಂತ ಫೀಲ್ ಆಗುತ್ತೆ ಅವನಿಗೆ. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ಅದೇ ನಿದ್ದೆಗಣ್ಣಲ್ಲಿ ಅದೇ ಡಾರ್ಕ್ನೆಸ್ಸಲ್ಲಿ ಏನು ಮಾಡ್ತಾನೆ, ಅದು ಟಚ್ ಮಾಡಿದ್ದೀನಿ ಅಂದ್ಕೊಂಡೆ ಏನಾಗುತ್ತೆ, ಓ ಆ ಮೂಮೆಂಟ್ ಜಾಸ್ತಿ ಆಗ್ತಾ ಇದೆ. ಅವಾಗ ಫೀಲ್ ಏನಾಗುತ್ತೆ, ಓ ಶೋರ್ಲಿ ಡೆವಿಲ್ ಅಥವಾ ಗಾಸ್ಟ್ ಬಂದಿದೆ, ನನ್ನನ್ನು ಕಿಲ್ ಮಾಡುತ್ತೆ, ನನಗೆ ಯಾವುದೋ ಅಟ್ಯಾಕ್ ಮಾಡುತ್ತೆ, ಸೊ ನಾನು ಸಾಯ್ತೀನಿ, ಐ ಆಮ್ ಗೋಯಿಂಗ್ ಟು ಡೈ. this situations is a ending time of me, ನನ್ನ ಒಂದು ಎಂಡಿಂಗ್ ಟೈಮ್ ಇದು, ಸಮಥಿಂಗ್ ಇಟ್ ವಿಲ್ ಅಟ್ಯಾಕ್, ಇಟ್ ಈಸ್ ಗೋಯಿಂಗ್ ಟು ವಾಟ್, ಏನಾಗುತ್ತೆ, ನನ್ನ ಸಾಯಿಸಕ್ಕೆ ಬರ್ತಾ ಇದೆ ಇದು, ಯಾವ್ದು ಫೀಲ್ಸ್ ಲೈಕ್ ದ್ಯಾಟ್. ಅರ್ಥ ಆಯ್ತಲ್ಲ? ಸೊ ಆ ಮೂಮೆಂಟಲ್ಲೇ ಏನಾಗುತ್ತೆ, ಹೋಗಿ ಆ ಟಚ್ ಮಾಡಿ ಆ ಒಂದು ಇನ್ನೂ ಹತ್ತಿರ ಬಂದಿದೆ, ಆ ಸೌಂಡ್ ಹತ್ತಿರ ಬರ್ತಾ ಇದೆ, ಮೂಮೆಂಟ್ಸ್ ಹತ್ತಿರ ಬರ್ತಾ ಇದೆ ಅನ್ನಂಗೆಲ್ಲ ಏನಾಗುತ್ತೆ, ಸೊ ಇನ್ನೇನು ಬಂತು ನನಗೆ, ಇನ್ನೇನು ಅಟ್ಯಾಕ್ ಮಾಡ್ತು, ಇನ್ನೇನು ಕಿಲ್ ಮಾಡುತ್ತೆ ಅನ್ನೋದು ಫಿಯರಿಂಗ್ ಜಾಸ್ತಿ ಆದಂಗೆಲ್ಲ ಏನು ಮಾಡುತ್ತೆ, ಹ್ಯಾವ್ ಟು ರಿಯಾಕ್ಟ್ ದಟ್ ಸಡನ್ಲಿ. ದರ್ ಇಸ್ ನೆಸೆಸಿಟಿ ಟು ರಿಯಾಕ್ಟ್ನ, ಅವನೇನಾದ್ರು ರಿಯಾಕ್ಟ್ ಮಾಡಲೇಬೇಕಲ್ಲ. ಸೊ ರಿಯಾಕ್ಟ್ ಏನು ಮಾಡ್ತಾನೆ, ಸಡನ್ನಾಗಿ ಈಸ್ ವಾಟ್, ಅವ್ನ ಟೀತಿಂದ ಏನು ಮಾಡ್ತಾನೆ, ಅದು ಏನು ಸಿಕ್ಕಿರುತ್ತೆ ಕೈಗೆ, ಅವ್ನ ಕಾಲು ಸಿಕ್ಕಿರುತ್ತೆ, ಒಬ್ಬ ಪರ್ಸನ್ ಬಂದಿರ್ತಾನಲ್ಲ ಆ್ಯಕ್ಚುಲಿ, ಆ ಪರ್ಸನ್ ಕಾಲು ಸಿಕ್ಕಿರುತ್ತಲ್ಲ, ಅದು ಏನು ಮಾಡ್ಬಿಡ್ತಾನೆ, ಈಸ್ ವಿತ್ ದ ಟೀತ್ ಏನು ಮಾಡ್ಬಿಡ್ತಾನೆ, ಅದಕ್ಕೆ ಅವ್ನ ಕಾಲಿಗೆ ಏನು ಮಾಡ್ತಾನೆ, ಕಚ್ಚಿಬಿಡ್ತಾನೆ. ಅವಾಗ ಸಡನ್ನಾಗಿ ಏನಾಗುತ್ತೆ, ಅವನು ಆ್ಯಕ್ಚುಲಿ ಸಂಬಡಿ ಕೇಮ್ ದೇರ್, ಯಾರೋ ಒಬ್ರು ಬಂದಿರ್ತಾರೆ ಅಲ್ಲಿ ಇನ್ ದಟ್ ನೈಟ್, ಯಾರೋ ಆ ದಟ್ ಮೂಮೆಂಟ್ ಬರ್ತಾರೆ ಅಂತಂದರೆ ಯಾರು, ಈಸ್ ಎ ನಟೋರಿಯಸ್ ಹೌಸ್ ಬ್ರೇಕರ್ಸೇ ಇರ್ತಾರೆ, ಮನೆ ಒಳಗೆ ಕೊಳ್ಳೆ ಹೊಡಿಯೋರು ಅಂತ ಹೇಳ್ತೀವಲ್ಲ, ನಟೋರಿಯಸ್ ಹೌಸ್ ಬ್ರೇಕರ್ಸೇ ಇರ್ತಾರೆ. ಸೊ ಅವನು ಸಡನ್ನಾಗಿ ಕಚ್ಚಿದ ತಕ್ಷಣ ಏನು ಮಾಡುತ್ತೆ, ನೋ ವೇ ಯು ಹ್ಯಾವ್ ಟು ವಾಟ್ ಮೇಕ್ ನಾಯ್ಸ್, ಸೌಂಡ್ ಏನು ಮಾಡ್ತಾನೆ, ಚೀರ್ ಬಿಡ್ತಾನೆ. ಯಾರು, ದಟ್ ಪರ್ಸನ್, ದಟ್ ಅನ್ನೋನ್ ಪರ್ಸನ್, ನಟೋರಿಯಸ್ ಹೌಸ್ ಬ್ರೇಕರ್ ಅನ್ನ. ಸೊ ಅವನು ಬಂದು ಆ ಥರ ಚೀರ್ದಾಗ ಏನಾಗುತ್ತೆ, ಸಡನ್ನಾಗಿ ಮನೆಯವರೆಲ್ಲ ಫಾದರು ಆ್ಯಂಡ್ ದಟ್ ಕುಕ್ಕರ್ಸ್ ಆ್ಯಂಡ್ ಮನೆ ವರ್ಕರ್ಸು ಎವ್ರಿ ಒನ್ ಡೈರೆಕ್ಟ್ಲಿ ಎಂಟ್ರಿಂಗ್ ಟು ದ ಸ್ವಾಮೀಸ್ ರೂಮ್. ಅವ್ರು ಮಲಗಿರೋ ರೂಮ್ಗೆ ಏನು ಮಾಡ್ತಾರೆ, ಸಡನ್ನಾಗಿ ಬರ್ತಾರೆ. ಅವರು ಬಂದ ನೋಡಿದಾಗ ಏನಾಗುತ್ತೆ, ದೇ ಸಡನ್ಲಿ ಆನ್ ದ ಲ್ಯಾಂಪ್. ದೆನ್ ದಟ್ ವೆನ್ ದೇ ಆನ್ ದ ಲ್ಯಾಂಪ್, ದೇ ಅಬ್ಸರ್ವ್ ದೇರ್ Swami is caught the person, housebreaker, that situation. He is observed by that father and as well as the servant of a house. ಅವ್ರು ಬಂದ ತಕ್ಷಣ ಆ ಸಿಚುವೇಶನ್ ಏನಿರುತ್ತಂದರೆ, ಅವನು ಸ್ವಾಮಿ ಏನು ಮಾಡಿರ್ತಾನೆ, ಅವನ್ನ ಬಿಗಿಯಾಗಿ ಹಿಡ್ಕೊಂಡಿರ್ತಾನೆ ಆ ಪರ್ಸನನ್ನು, ಹೌಸ್ ಬ್ರೇಕರ್ನ. ನೆಕ್ಸ್ಟ್ ಆ ಸಿಚುವೇಶನ್ ನೋಡ್ತಾರೆ. ಓಕೆ, ಆ ನೋಡಿದಾದ್ಮೇಲೆ ಏನಾಗುತ್ತೆ, ಓಕೆ, ಓ ವೆಲ್ ಡನ್, ಯು ವಾಟ್ ಇನ್ ದ ನೈಟ್ ಇಟ್ ಸೆಲ್ಫ್ ಯು ಡನ್ ಎ ಒನ್ ಆಫ್ ದ ವಂಡರ್ ಜಾಬ್, ಗುಡ್ ಜಾಬ್. ಏನದು ಗುಡ್ ಜಾಬ್ ಅಂದರೆ, ಒಬ್ಬ ಹೌಸ್ ಬ್ರೇಕರ್ನ ಇವನು ಕಾಟ್ ಮಾಡ್ದ. ಹೂಸ್ ಕ್ಯಾಚ್ ದಟ್ ಸ್ವಾಮಿ. ಆ ನಿದ್ದೆಗಣ್ಣ ಆಗಿರಲಿ, ಅವ್ನಿಗೆ ಎಷ್ಟೋ ಫಿಯರ್ ಇರಲಿ, ಏನೇ ಇರಲಿ, ದಟ್ ಇನ್ಸಿಡೆಂಟ್, ದಟ್ ಸಿಚುವೇಶನ್ ಮೇಕ್ಸ್ ಹೆಲ್ಪ್ ದಟ್ ಸ್ವಾಮಿ ಟು ಕ್ಯಾಚ್ ದ ಥೀಫ್. ಇಸ್ ಕ್ಲಿಯರ್ ವಾಟ್ ಐ ಸೆಡ್? ಸೊ ಅವನನ್ನು ಹಿಡ್ಕೊಳ್ಳೋಕ್ಕೆ ಅದು ಸಹಾಯ ಮಾಡ್ತಲ್ಲ, ದಟ್ ಇನ್ಸಿಡೆಂಟ್. ಓಕೆ, ಅದು ದಿಸ್ ಇನ್ಸಿಡೆಂಟ್ಸ್ ಮೇಕ್ ಹ್ಯಾಪಿ ಟು ದ ಫಾದರ್ ಆ್ಯಂಡ್ ಎವ್ರಿ ಒನ್. ಅವ್ರೇನು ಮಾಡ್ತಾರೆ, ಖುಷಿಯಾಗಿ ನೆಕ್ಸ್ಟ್ನೇ ದಿನಾನೇ ಅವನ್ನ ಸ್ಕೂಲ್ಗೆ ಹೋದ್ಮೇಲೆ ಅವ್ನಿಗೆ ಅಪ್ರಿಷಿಯೇಟ್ ಮಾಡಿ, ಸ್ಕೂಲಲ್ಲಿ ಎಲ್ಲರೂ ಅವ್ರ ಹೆಡ್ ಮಾಸ್ಟರ್ಸು, ಟೀಚರ್ಸ್, ಎವ್ರಿ ಒನ್ ಆರ್ ಅಪ್ರಿಷಿಯೇಟ್ ಹಿಮ್. ಓ ವೆಲ್ ಡನ್ ಜಾಬ್, ನೀನು ಒಳ್ಳೆ ಜಾಬ್ ಮಾಡಿದೆ, ನೀನು ಎಷ್ಟೋ ದಿನದಿಂದ ಅವನ್ನ ಹಿಡಿಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಎಲ್ಲರೂ ಟ್ರೈ ಮಾಡಿದ್ರೂ ಆಗಿರಲಿಲ್ಲ. ಸೊ ಯು ಕಾಟ್ ಹಿಮ್ನ, ಸೊ ಯು ಡನ್ ಎ ಗ್ರೇಟ್ ಜಾಬ್. ಆ ಥರ ಎಲ್ಲ ಅವನಿಗೆ ಏನು ಮಾಡ್ತಾರೆ, ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು, ಹೆಡ್ ಮಾಸ್ಟರ್ಸು, ಟೀಚರ್ಸ್ ಏನು. ಆ್ಯಂಡ್ ಆಲ್ಸೋ ಅದ ಸಿಚುವೇಶನ್ ಪೊಲೀಸ್ ಮನ್ ಆಲ್ಸೋ ಕೇಮ್ ಟು ದಟ್ ಪ್ಲೇಸ್. ಆ ಪೊಲೀಸ್ ಮನ್ ಬಂದು ಏನು ಹೇಳ್ತಾನೆ, ಓಕೆ ವೆಲ್ ಡನ್ ಬಾಯ್, ನೀನು ನಮ್ಮ ಕೈಲಿಂದ ಎಷ್ಟು ಟ್ರೈ ಮಾಡಿದ್ರು ಸಿಗದೇ ಇರೋ ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ನ ನೀನು ಯು ಕ್ಯಾಚ್ ದಟ್ ನಟೋರಿಯಸ್ ಹೌಸ್ ಬ್ರೇಕರ್, ಇಟ್ಸ್ ಒನ್ ಆಫ್ ದ ವೆಲ್ ಡನ್ ಜಾಬ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ಕೊಂಡು ಒಂದು ಕ್ವಶನ್ ಕೇಳ್ತಾನೆ. ದಟ್ ಪೊಲೀಸ್ ಮ್ಯಾನ್ ಆಸ್ಕ್ಡ್ ಹಿಮ್ ಎ ಕ್ವಶನ್, ವೈ ಡೋಂಟ್
ಯು ಜಸ್ಟ್ ಟು ಬಿಕಮ್ ಒನ್ ಆಫ್ ದ ಪೊಲೀಸ್ ಮನ್ ಇನ್ ಯುವರ್ ಫ್ಯೂಚರ್, ನೀನು ಯಾಕೆ ಒಬ್ಬ ಪೊಲೀಸ್ ಮನ್ ಆಗಬಾರ್ದು ಇನ್ ಫ್ಯೂಚರಲ್ಲಿ ಅಂತ ಕೇಳ್ತಾನೆ. ಕೇಳಿದ್ಮೇಲೆ ಅವಾಗೇನಾಗುತ್ತೆ, ಓಕೆ ಸ್ಲೈಟ್ಲಿ ಹಿ ಸೈಡ್, ಸ್ಲೋ ಆಗಿ ಏನು ಹೇಳ್ತಾನೆ, ಓಕೆ ಐ ವಿಲ್ ಐ ವಿಲ್ ಬಿಕಮ್ ಒನ್ ಆಫ್ ದ ಪೊಲೀಸ್ ಮನ್ ಇನ್ ಮೈ ಫ್ಯೂಚರ್. ಈ ಒಂದು ಅವ್ನು ಆ್ಯಕ್ಚುಲಿ ಏನಾಗಬೇಕಂತಿರುತ್ತೆ, ಒಬ್ಬ ಎಂಜಿನ್ ಡ್ರೈವರು ಅಥವಾ ಒಬ್ಬ ಬಸ್ ಕಂಡಕ್ಟರ್ ಆಗಬೇಕಂತಿದ್ರೂ ಕೂಡ ಈ ಸಿಚುವೇಶನ್ಸ್ ಇನ್ಸ್ಪೈರ್ ಹಿಮ್ ಟು ಬಿಕಮ್ ಒನ್ ಆಫ್ ದ ಪೊಲೀಸ್ ಮ್ಯಾನ್ ಬಿಕಾಸ್ ಆಫ್ ದಟ್ ಇನ್ಸಿಡೆಂಟ್. ಓಕೆ, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ. ಅರ್ಥ ಆಯ್ತಲ್ಲ? ಸೊ ಕೊನೆಯದಾಗಿ ದಿಸ್ ಸೀಮ್ಸ್ ದಟ್ ಪರ್ಸನ್, ದಟ್ ಸ್ವಾಮಿ ಒನ್ ಆಫ್ ದ ಫಿಯರ್ಫುಲ್ ಪರ್ಸನ್, he don't know about the courage because he is everything he depends on, he thinking that strength is one of the main, without strength we are not possible to do. This is the thinking of Swami. This incident will say what, make the Swami completely abolish that, completely wash out that strength. But everyone first they have to, bravery and courage is a very important thing here. Every person should have these two ಅನ್ನೋದನ್ನು ಇದು ಏನು ಮಾಡುತ್ತೆ, ಸ್ಟೋರಿ ಮುಖಾಂತರ ಅವನು ಕಲಿತಾನೆ ಇದರಲ್ಲಿ. ದಟ್ಸ್ ವೈ ಸ್ವಾಮಿ ಬಿಕಮ್ ಅ ಹೀರೋ. ಆ ಒಂದು ತೀಫ ನಡೆದಿರೋದ್ರಿಂದ ಏನಾಗುತ್ತೆ, ಹೀರೋ ಆಗೋಗ್ತಾನೆ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ವಾಟ್ ಎ ಹೀರೋ ನರೇಟೆಡ್ ಬೈ ಆರ್ ಕೆ ನಾರಾಯಣ್. ಅರ್ಥ ಆಯ್ತಲ್ಲ ನಿಮಗೆ? ಸೊ ಬಿಗಿನಿಂಗಲ್ಲೇ ಹೇಳಿದ್ದೆ, ಇಟ್ ಈಸ್ ಬಿಲಾಂಗ್ಸ್ ಟು ಒನ್ ಆಫ್ ದ ಪರ್ಸನ್ ಆರ್ ಇನ್ಸಿಡೆಂಟ್ ಅಂತ ಹೇಳಿದ್ನಲ್ಲ. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿ ಸ್ಟೋರಿ, ಮೊದಲನೇದ ನಾವು ಅರ್ಥ ಮಾಡ್ಕೊಂಬರುತ್ತೆ ಏನಂದರೆ, ಬ್ರೇವರಿ, ಇಂಟೆಲಿಜೆನ್ಸಿ ಆ್ಯಂಡ್ ಕರೇಜ್. ಅಂದರೆ ಇಂಟೆಲಿಜೆನ್ಸಿ ಇತ್ತು ಅಂದರೆ ಆ ಪರ್ಸನಲ್ಲಿ ದ ಪರ್ಸನ್ ವ್ಯಾನ್ ಹಿ ಈಸ್ ಏಬಲ್ ಟು ಡೂ ಎನಿಥಿಂಗ್, ದೆನ್ ಆಟೋಮೆಟಿಕಲಿ ವಾಟ್ ಹಿ ಈಸ್ ಪಾಸಿಬಲ್ ಟು ಫೇಸ್ ಎವ್ರಿ ಸಿಚುವೇಶನ್. ಅಂದರೆ ಯಾವುದೇ ಥರದ ಒಂದು ಪರಿಸ್ಥಿತಿ ಬಂದ್ರೂ ಅವನು ಫೇಸ್ ಮಾಡಲಿಕ್ಕೆ ರೆಡಿ ಇರ್ತಾನೆ. ಯಾವಾಗ ಅವನ ಮನಸ್ಸಲ್ಲಿ ಏನಿರಬೇಕು, ಫಸ್ಟ್ ನಾನು ಏನಾದರೂ ಮಾಡಲಿಕ್ಕೆ ರೆಡಿ ಇದ್ದೀನಿ ಅನ್ನೋದು. Is it clear? This is the main theme what I written on the board. Okay, then any doubts you have regarding about the story, you can ask. Better you have to go through the reading once the story complete. After they given some of the words meaning also. If you have any difficulties, you go through the word meaning. Better once or twice read the story. It will make you perfect regarding about the story of a hero. Clear my point what I said? So ಈ ಒಂದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ಯಾವುದು ಸ್ಟೋರಿ ಆಫ್ ಅ ಹೀರೋ. ನಂತರ ಇದರಲ್ಲಿ ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿಯ ಆನ್ಸರ್ಸನ್ನು ಮಾಡಬೇಕು, ಯಾವ ರೀತಿ ಮೀನಿಂಗ್ಸ್ ಇದಾವೆ, ಡಿಫಿಕಲ್ಟ್ ವರ್ಡ್ಸ್ ಬರ್ತವೆ, ಅದರ ಅರ್ಥ ಏನು, ಎವ್ರಿಥಿಂಗ್ ವಿ ಹ್ಯಾವ್ ಟು ಲರ್ನ್ ಇನ್ ನೆಕ್ಸ್ಟ್ ಕ್ಲಾಸ್. ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ನಾವು ದಿಸ್ ಈಸ್ ಟೈಮ್ ಟು ಕಂಪ್ಲೀಟ್ ದ ಕ್ಲಾಸ್. ಸೊ ಇದರಲ್ಲಿ ಇವಾಗ ನೋಡಿದಿರಲ್ಲ, ಈ ತರಗತಿ ನೋಡಿದ ಮೇಲೆ ನಿಮ್ಮ ಒಂದು ಟಿ ವಿಯಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಂಥ ಒಂದು ಪ್ರಶ್ನೋತ್ತರ ಚರ್ಚೆ ಅಂಥೇಳಿ ನಿಮ್ಮ ಒಂದು ಫೋನಲ್ಲಿ ಅಲ್ಲ ಅಥವಾ ನಿಮ್ಮ ಟಿ ವಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಅದರಲ್ಲಿ ಕಾಣ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ನಿಮ್ಗೆ ಏನಾದರೂ ಈ ಹೇಳಿರ್ತಕ್ಕಂಥ ಸ್ಟೋರಿಯಲ್ಲಿ ಒಂದೇ ವಿಷಯ ಅಂತಲ್ಲ, ಯಾವುದೇ ವಿಷಯ ಆಗಿರಲಿ, ಆ ಒಂದು ಹೇಳ್ತಕ್ಕಂಥ ಮೂಮೆಂಟಲ್ಲಿ ಕಂಪ್ಲೀಷನ್ ಆದಮೇಲೆ ನಿಮಗೇನಿದೆ ಅಂದರೆ, ನಿಮಗೆ ಯಾವುದೇ ಥರದ ಒಂದು ಡೌಟ್ಸ್ ಇದ್ದರೆ, ಯಾವುದೇ ಥರದ ಒಂದು ಪ್ರಶ್ನೆ ಹುಟ್ಟಿದರೆ ಆ ಒಂದು ಸ್ಟೋರಿಗೆ ಸಂಬಂಧಪಟ್ಟಂಗೆ ಅಥವಾ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ. ಸೊ ಇದರಲ್ಲಿ ಈಗ ಈ ತರಗತಿಯಲ್ಲಿ ನಾನು ಏನು ಹೇಳಿದೆ, ಒಂದು ಸ್ಟೋರಿ, ಹೀರೋ ಸ್ಟೋರಿ ಹೇಳಿದೆ ನಿಮಗೆ, ನರೇಟೆಡ್ ಬೈ ದ ಆರ್ ಕೆ ನಾರಾಯಣ್ ಅಂತ. ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳು ಬಂದರೆ, ಇದರಲ್ಲಿ ನಿಮಗೆ ಏನಾದರೂ ಅರ್ಥ ಆಗದೇ ಇರೋವಂಥ ಒಂದು ಅಂಶ ಇತ್ತು ಅಂದರೆ ಅದನ್ನು ನೀವೇನು ಮಾಡಬೇಕು, ನಿಮ್ಮ ಟಿ ವಿ ಮೇಲ್ಗಡೆ ಬರ್ತಕ್ಕಂಥ ಡಿಸ್ಪ್ಲೇ ಆಗ್ತಕ್ಕಂಥ ಒಂದು ದೂರವಾಣಿ ಸಂಖ್ಯೆ ಮೂಲಕ ನೀವು ಕಾಲ್ ಮಾಡಿ ಏನು ಮಾಡಬೇಕು, ನೀವು ಆ ಒಂದು ಇದನ್ನು ಸಮಸ್ಯೆನ ಬಗೆಹರಿಸ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಟು ಯು. ಎಸ್ಪೆಷಲಿ ನಾನು ಹೇಳ್ತಾ ಇರೋದು 10ನೇ ತರಗತಿ ವಿದ್ಯಾರ್ಥಿಗಳು ಇದರ ಒಂದು ಪ್ರಯೋಜನ ಪಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ನೀವು ಇದನ್ನು ಅಬ್ಸರ್ವ್ ನೋಡೋದು ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ನಿಮ್ಮ ಮೈಂಡಲ್ಲಿ ಬರ್ತಕ್ಕಂಥ ಯಾವುದೇ ಥರದ ಒಂದು ಗೊಂದಲಗಳಿಗೆ, ಯಾವುದೇ ಒಂದು ಸಮಸ್ಯೆಗಳಿಗೆ, ಯಾವುದೇ ಒಂದು ಹುಟ್ಟಿದಂಥ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ನೀವು ಕೇಳ್ಕೊಳೋ ಮೂಲಕ ನೀವು ಇದಕ್ಕೆ ಪರಿಹಾರ ಕಂಡ್ಕೋಬೋದು. ಸೊ ಯು ಹ್ಯಾವ್ ಜಸ್ಟ್ ದ ಡಿಸ್ಪ್ಲೇಯಿಂಗ್ ಆನ್ ದ ಟಿ ವಿ ಸ್ಕ್ರೀನ್, ಜಸ್ಟ್ ಯು ಕಾಲ್ ಟು ದಟ್ ನಂಬರ್ ಆ್ಯಂಡ್ ಆಸ್ಕ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ದ ವಾಟ್ ಎವರ್ ವಿ ಕಂಪ್ಲೀಟೆಡ್ ದ story, whatever we completed this in this class, story or whatever it may be. It is clear what I said? So ಏನೋ ಒಂದು ಕಂಪ್ಲೀಟ್ ಮಾಡಿದ್ದೀವೋ ಇದನ್ನು ನೀವೇನು ಮಾಡಬೇಕು, ನೀವು ಕಾಲ್ ಮಾಡೋದ್ರ ಮುಖಾಂತರ ಕೇಳಿದರೆ ಇದರ ಹೆಲ್ಪನ್ನು ನೀವು
ಉಪಯೋಗಿಸ್ಕೊಂಡಂಗೆ ಆಗುತ್ತೆ. ಸೊ ದಿಸ್ ಸ್ಟೋರಿ it is not easy to understand at a time, so that there is one of the chances to you what just you call and ask a questions. ಈ ಒಂದು ಸಡನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಯಾವುದೋ ಒಂದು ಪಾಯಿಂಟು ಮಿಸ್ ಆಗಿರುತ್ತೆ, ಕೆಲವೊಂದು ಸ್ಟೋರಿಯಲ್ಲಿ ಇನ್ ಬಿಟ್ವೀನ್ ಅಲ್ಲೋ ಅಥವಾ ನಾವು ಬಿಗಿನಿಂಗಲ್ಲೋ ಏನೋ ಒಂದು ಅರ್ಥ ಆಗದೆ ಇರೋ ಒಂದು ಇದಿರುತ್ತೆ, ಇದು ಯಾಕೆ ಈ ಥರ ಆಯಿತು, ಆ ಇನ್ಸಿಡೆಂಟ್ ಯಾಕೆ ನಡೀತು, ಸೊ ಆ ಇನ್ಸಿಡೆಂಟ್ಗೂ ಅದಕ್ಕೆ ಏನು ಲಿಂಕ್ ಇದೆ ಅಂದರೆ ವಾಟ್ ಈಸ್ ದ ಮೇನ್ ಥೀಮ್ ಆಫ್ ದಿ ಸ್ಟೋರಿ. ಓಕೆ, ಈ ಕೇಳಿದ್ವಿ, ಈ ಕಂಪ್ಲೀಟ್ ಸ್ಟೋರಿಯನ್ನು ಕೇಳಿದ್ವಿ, ಈ ಮೇನ್ ಥೀಮ್ ಏನಿದೆ, ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಸ್ಟೋರಿ, ನಾವು ಇದರಿಂದ ಏನು ಕಲಿಬೇಕು. ಐ ಸೆಡ್ ಯು, ಐ ಡಿಸ್ಪ್ಲೇಡ್ ಆನ್ ದಟ್, ಸೊ ಆನ್ ದ ಬೋರ್ಡ್ ಐ ರಿಟರ್ನ್ ದಟ್. ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಲರ್ನ್ ಬ್ರೇವರಿ. ಇಂಟೆಲಿಜೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಪರ್ಸನ್ಸ್ ಇಂಟೆಲಿಜೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ ಇಂಟೆಲಿಜೆನ್ಸಿ ತಕ್ಕಂಗೆ ಏನಾಗುತ್ತೆ, ದ ಪರ್ಸನ್ ಕ್ಯಾನ್ ಏಬಲ್ ಟು ಡೂ ಎನಿಥಿಂಗ್. ಅವನ ಇಂಟೆಲಿಜೆನ್ಸಿ ಡಿಪೆಂಡ್ಸ್ ಆನ್ ದ ಇಂಟೆಲಿಜೆನ್ಸಿ, ಹಿ ಈಸ್ ಕೆಪಬಲ್ ಟು ಡೂ ಎನಿಥಿಂಗ್. ಇಸ್ ಇಟ್ ಕ್ಲಿಯರ್? ಸೊ ಈ ಅಂಶಗಳನ್ನು, ಸೊ ದಿಸ್ ಥೀಮ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಸ್ಟೋರಿ. ಈ ಸ್ಟೋರಿಯಿಂದ ನೀವು ತಿಳ್ಕೊಬೇಕಾದ ಥೀಮ್ ಏನು, ದ ಬ್ರೇವರಿ, ನಥಿಂಗ್ ಬಟ್ ದ ಇಂಟೆಲಿಜೆನ್ಸಿ ಐ ಸೆಡ್, ಆ್ಯಂಡ್ ದ ಕರೇಜ್. ಅರ್ಥ ಆಯ್ತಲ್ಲ? ಡೋಂಟ್ ಕಾನ್ಸಂಟ್ರೇಟ್ ಆನ್ ಸ್ಟ್ರೆಂತ್ ಆ್ಯಂಡ್ ಏಜ್. ಯಾವುದೇ ಪರ್ಸನ್ನ ಸ್ಟ್ರೆಂತ್ ಮತ್ತು ಏಜ್, ಅವನ ಸ್ಟ್ರೆಂತ್ ಚೆನ್ನಾಗಿದ್ದಾನೆ, ಹೀಸ್ ಲುಕ್ಸ್ ಲೈಕ್ ವೆರಿ ಫಿಟ್ ಆ್ಯಂಡ್ ಹೀಸ್ ಏಜ್ಡ್ ಒನ್, ಆ ಥರ ಕನ್ಸಿಡರ್ ಮಾಡೋದ್ರಿಂದ ವಿ ಆರ್ ನಾಟ್ ಪಾಸಿಬಲ್ ಟು ಟೇಕ್ ಔಟ್ ದೀಸ್ 2 ಪಾಯಿಂಟ್ಸ್. ಅರ್ಥ ಆಯ್ತಲ್ಲ? ಇಂಟೆಲಿಜೆನ್ಸಿ ಮತ್ತು ಕರೇಜ್ ಅನ್ನೋ ಏನು 2 ಪಾಯಿಂಟ್ಸ್ ಇದಾವಲ್ಲ, ದಿಸ್ ಶುಡ್ ಬಿ ನಾಟ್ ಕನ್ಸಿಡರ್. ವಿ ಆರ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ಸ್ಟ್ರೆಂತ್ ಆ್ಯಂಡ್ ಏಜ್. ಆ ಒಂದು ಸ್ಟ್ರೆಂತ್ ಮತ್ತು ಏಜಿನ ಮುಖಾಂತರ ವಿ ಆರ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದೀಸ್ 2. ಅರ್ಥ ಆಯ್ತಲ್ಲ? ಅವ್ನು ಹೆಂಗೋ ಇರಲಿ, ಹಿ ವಾಸ್ ಲೈಕ್ ಈಸ್ ಎ ಸ್ಟ್ರೆಂತ್ ಇರೋನಾಗಿರಲಿ ಅಥವಾ ಈಸ್ ವೀಕ್ ಒನ್ ಆಗಿರಲಿ, ಬಟ್ ವಾಟ್ ಈಸ್ ದ ಮೇನ್ ಕಾನ್ಸಂಟ್ರೇಟ್ ಥಿಂಗ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಹಿಯರ್. ದಟ್ ಮೇನ್ ಕಾನ್ಸಂಟ್ರೇಷನ್ ಈಸ್ ಅವನ ಇಂಟೆಲಿಜೆನ್ಸಿ ಹೇಗಿದೆ, ವಾಟ್ ಈಸ್ ದ ಇಂಟೆಲಿಜೆನ್ಸಿ ಆಫ್ ದಟ್ ಪರ್ಸನ್ ಅನ್ನೋದನ್ನು ನೋಡಬೇಕು. ನೆಕ್ಸ್ಟು ದಟ್ ಕರೇಜ್, ಅವನು ಈಸ್ ಕ್ಯೂರಿಯಸ್ ಟು ಡೂ ಎನಿಥಿಂಗ್ ಆರ್ ನಾಟ್, ದಟ್ ಇಸ್ ದ ಮೇನ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಕ್ಲಿಯರ್ ಮೈ ಪಾಯಿಂಟ್? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಸೊ ಈ ಒಂದು ಥೀಮನ್ನು ಅರ್ಥ ಮಾಡ್ಕೊಂಡ್ವಿ ನಾವು. ಇಸ್ ಇಟ್ ಕ್ಲಿಯರ್? ಸೊ ಈ ಥೀಮನ್ನು ಅರ್ಥ ಮಾಡಿಕೊಂಡು ಈ ಸ್ಟೋರಿನ ನಿಮ್ಮ ಒಂದು ಇದಕ್ಕೆ ಯಾಕೆ ಕೊಟ್ಟಿದ್ದಾನೆ, ಈ ಸ್ಟೋರಿಯಿಂದ ನಮಗೆ ಈ ಒಂದು 10ನೇ ತರಗತಿಯ ಒಂದು ಇಂಗ್ಲೀಷಲ್ಲಿ ಈ ಸ್ಟೋರಿನೇ ಯಾಕೆ ಕೊಟ್ಟಿದ್ದಾನೆ, ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತ ಥೀಮನ್ನು ಹೇಳಿದೆ. ಸೊ ಇದೇ ಥರ ನೀವು ಯು ಹ್ಯಾವ್ ಟು ಕಂಪೇರ್, ಯು ಹ್ಯಾವ್ ಟು ಇನ್ಕ್ಲೂಡ್ ಯುವರ್ ಸಮ್ ಪಾಯಿಂಟ್ಸ್. ಆ ಪಾಯಿಂಟ್ಸ್ ಏನೇನಿದೆ ಅಂತಂದರೆ ಅದೇ ಹೇಳಿದ್ನಲ್ಲ, ಇಂಟೆಲಿಜೆನ್ಸಿ ಅಂತ ಕರೇಜ್ ಅನ್ನೋದು ನಿಮ್ಮಲ್ಲೂ ಕೂಡ ಬರಬೇಕದು. ಬಿಕಾಸ್ ದ ಓನ್ಲಿ ಥಿಂಗ್ ವಿ ಆರ್ ಎವ್ರಿ ಒನ್ ಹ್ಯಾವಿಂಗ್ ಎ ಕೆಪಾಸಿಟಿ ಟು ಡೂ ಎನಿಥಿಂಗ್. ಅರ್ಥ ಆಯ್ತಲ್ಲ? ಬಟ್ ದ ಪೀಪಲ್ಸ್ ಆರ್ ಗೋಯಿಂಗ್ ಟು, ದ ಪರ್ಸನ್ಸ್ ಆರ್ ಗೋಯಿಂಗ್ ಟು ಹೈಡ್ ಇಟ್. ದೇ ಆರ್ ನಾಟ್ ಅಲೋ ಟು ಡಿಸ್ಪ್ಲೇ ಆರ್ ಔಟ್ಪುಟ್. ಇಸ್ ಇಟ್ ಕ್ಲಿಯರ್? ನಮ್ಮಿಂದ ಹೊರಗೆ ಬರ್ಲಿಕ್ಕೆ ನಾವು ಅಲೋ ಮಾಡ್ತಾ ಇರಲ್ಲ ಅದಕ್ಕೆ. ವೆನ್ ವಿ ವಿಲ್ ಸ್ಟಾರ್ಟ್ ಟ್ರೈಯಿಂಗ್ ದ್ಯಾಟ್, ಇಸ್ ಇಟ್ ಕ್ಲಿಯರ್? ನಾವು ಯಾವಾಗ ಅದನ್ನು ಟ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, ದೆನ್ ಆಟೋಮೆಟಿಕಲಿ ದ ಸಿಚುವೇಶನ್ಸ್, ದ್ಯಾಟ್ ಇನ್ಸಿಡೆಂಟ್ಸ್ ವಿಲ್ ಮೇಕ್ ಅಸ್ ಟು ಕಮ್ ಔಟ್ ಫ್ರಮ್ ದ ಹೈಡಿಂಗ್ ಆಫ್ ದಟ್ ಬ್ರೇವರಿ ಆ್ಯಂಡ್ ಕರೇಜ್. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ನಾವೇನು ಮಾಡ್ತೀವಿ, ಇದೇ ಥರ ಈ ಒಂದು ಸ್ಟೋರಿ ಥರನೇ ನಾವು ಕಂಪ್ಲೀಟ್ಲಿ ಆಲ್ವೇಸ್ ವಿ ಆರ್ ಥಿಂಕಿಂಗ್ ಅಬೌಟ್ ವಾಟ್ ಸ್ಟ್ರೆಂತ್ ಆ್ಯಂಡ್ ಏಜಿನ ಬಗ್ಗೆನೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ದ ಥಿಂಗ್ ಈಸ್ ವಾಟ್, ಪ್ರತಿಯೊಬ್ಬ ಮನುಷ್ಯನ ಇಂಟೆಲಿಜೆನ್ಸಿ ಏನಿರುತ್ತೆ, ಆ ಇಂಟೆಲಿಜೆನ್ಸಿ ತಕ್ಕಂಗೆ ಅವನೇನು ಮಾಡಬೇಕು, ಅವನು ಈಸ್ ಪಾಸಿಬಲ್ ಟು ಡೂ ಎನಿಥಿಂಗ್. ನಾನು ಏನಾದರೂ ಮಾಡಬಲ್ಲೆ. ಸೊ ದ ಸೇಮ್ ಕಾನ್ಸೆಪ್ಟ್, ದ ಸ್ಟೋರಿ ವಿಲ್ ಟೆಲ್ಸ್ ಯು ವಾಟ್ ದಟ್ persons, the boy Swami having a intelligence and courage, avanalli ide adu. Is it clear or not? But he don't know that how I have to take out this from the hiding place. ನನ್ನಲ್ಲಿ ಇರ್ತಕ್ಕಂಥ ಒಂದು ಏನಿದೆ ಕರೇಜ್ ಅಥವಾ ಇಂಟೆಲಿಜೆನ್ಸಿನ ನಾನು ಹೇಗೆ ಹೊರಗೆ ಹಾಕಬೇಕು ಅನ್ನೋದನ್ನು ಈ ಡೋಂಟ್ ನೋ ದಟ್. ಅದಕ್ಕೇನು ಮಾಡ್ತಾನೆ ಫಾದರು, ಹಿ ಮೇಕ್ ದಟ್ ಸಿಚುವೇಶನ್. ಯಾವ ಸಿಚುವೇಶನ್ನ, ಆ ಡಾರ್ಕ್ ರೂಮಲ್ಲಿ ಹೋಗಿ ಹೋಲ್ ನೈಟ್ ಅಲೋನ್ ಮಲಗೋದನ್ನು. ಇಸ್ ಇಟ್ ಕ್ಲಿಯರ್ ಆರ್ ನಾಟ್? ಅದರಿಂದ ಏನು ಹೆಲ್ಪ್ ಆಯಿತು ಇಲ್ಲಿ, ಅದರಿಂದ ಪಾಸಿಬಲ್ ಟು ಕ್ಯಾಚ್ ದ ಥೀಫ್. ಆ ಥೀಫನ್ನು ಕ್ಯಾಚ್ ಮಾಡಲಿಕ್ಕೆ ಈಸಿ ಆಯಿತು. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ಸೊ ಜಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಹೌ ದಟ್ ಲಿಂಕ್ಸ್. ಆ ಸಿಚುವೇಶನ್ಸ್ ಅಂದರೆ ನಮ್ಗೆ ಯಾವ ಸಿಚುವೇಶನ್ಸಲ್ಲಿ ಏನು ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಮುಂದೆ ಜಾಸ್ತಿ ನಮಗೆ ಗೊತ್ತಿರೋಲ್ಲ. ಹಾಗಾಗಿ ಏನು ಮಾಡಬೇಕು, ನಮ್ಮ ಕೆಪಬಿಲಿಟಿ ಏನಿದೆ, ನಾವೇನನ್ನು ಮಾಡಬೇಕು, ನಾವು ಯಾವ ಥರ ಟ್ರೈ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಸೊ ಟ್ರೈಯಿಂಗ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ನಾವೇನನ್ನ ಮಾಡಬೇಕು ಆಗಲ್ಲ ಅನ್ನೋದಕ್ಕಿಂತ ಐ ವಿಲ್ ಡೂ ಸಮಥಿಂಗ್, ನಾನು ಏನೋ ಒಂದು ಮಾಡ್ತೀನಿ,
ಇಸ್ ಇಟ್ ಕ್ಲಿಯರ್? ಸೊ ಇದು ನಿಮ್ಮ ಒಂದು ಜೀವನಕ್ಕೆ ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಏನಾಗ್ಬೋದು, ಯು ಆರ್ ಥಿಂಕಿಂಗ್ ದಟ್ ನಮ್ಮದೇನೋ ಆಗಲ್ಲ, ನಮ್ಮ ಸ್ಕೋರ್ ಮಾಡಲಿಕ್ಕಾಗಲ್ಲ, ಈ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಾಗಲ್ಲ, ಇಟ್ ಈಸ್ ಅ ಡಿಫಿಕಲ್ಟಿ ಟು ಫೇಸ್ ದಿಸ್ ಎಕ್ಸಾಮ್, ಆ ಥರ ನಿಮ್ಮಲ್ಲಿ ಥಿಂಕಿಂಗ್ ಇರುತ್ತೆ. ಅದನ್ನು ಯು ಹ್ಯಾವ್ ಟು ಕಂಪ್ಲೀಟ್ಲಿ ವಾಶ್ ಔಟ್ ದ್ಯಾಟ್, ಟೇಕ್ ಔಟ್ ಫ್ರಮ್ ಯುವರ್ ಮೈಂಡ್. ನೀವೇನು ಮಾಡಬೇಕು, ಈ ಥರದ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿಬಿಟ್ಟು ಏನು ಮಾಡಬೇಕು, ಐ ಆಮ್ ಎಬಿಲಿಟಿ ಟು ಡೂ, ಐ ಆಮ್ ಆನ್ ಐ ಆಮ್ ಫಿಟ್ ಪರ್ಸನ್ ಟು ಡೂ ದ್ಯಾಟ್. ಈ ರೀತಿ ನೀವು ನಿಮ್ಮಲ್ಲೇ ನೀವು ಅಂದ್ಕೊಂಡಾಗ ಏನಾಗುತ್ತೆ, ನೀವು ಟ್ರೈ ಮಾಡಲಿಕ್ಕೆ ಇಟ್ ಅಲೋಸ್ ಟು ಟ್ರೈ, ನಿಮಗೆ ಟ್ರೈ ಮಾಡಲಿಕ್ಕೆ ಒಂದು ದಾರಿಗೆ ಮಾಡಿಕೊಡುತ್ತೆ. ದೆನ್ ಆಫ್ಟರ್ ಯು ಹ್ಯಾವ್ ಟು ಟ್ರೈ. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ಸೊ ಈ ಒಂದು ಸ್ಟೋರಿ ಮುಖಾಂತರ ನೀವು ಕಲಿಬೇಕಾಗಿರೋ ಅಂಶ ಮಾತ್ರ ಅದೇ. ಇಸ್ ಇಟ್ ಕ್ಲಿಯರ್? ಯಾಕೆ ಕೊಟ್ಟಿದ್ದಾನಪ್ಪ ಆ ಸ್ಟೋರಿನ, ಯಾಕೆ ಇದೇ ಸ್ಟೋರಿ ನಾವು ಓದಬೇಕು ಇದರಲ್ಲಿ? ಇಸ್ ಇಟ್ ಕ್ಲಿಯರ್? ಇದನ್ನೇ ಯಾಕೆ, ಇದರಿಂದ ನಮಗೇನು ಅರ್ಥ ಇದೆ, ಇದರಿಂದ ನಮಗೇನು ಬೆನಿಫಿಟ್ ಇದೆ ಅನ್ನೋ ಥಿಂಕಿಂಗ್ ಬಿಟ್ಟು ಏನು ಥೀಮ್ ಇದೆ ಅದರಲ್ಲಿ, ವಾಟ್ ಇಟ್ ಇನ್ಕ್ಲೂಡ್ಸ್ ದ ಪಾಯಿಂಟ್ಸ್, ಅದರಿಂದ ನಾವೇನು ಅರ್ಥ ಮಾಡ್ಕೋಬೇಕು. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ಸೊ ಏನನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ದೆನ್ ಆಟೋಮೆಟಿಕಲಿ ವಿ ಆರ್ ಸ್ಟಾರ್ಟೆಡ್ ಫೈಂಡಿಂಗ್ ಸಮ್ ಸಿಚುವೇಶನ್ಸ್. ಆ ಸಿಚುವೇಶನ್ಸನ್ನು ಫೈಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅವಾಗ ಏನಾಗುತ್ತೆ, ದಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಅಸ್ ಆರ್ ನಾಟ್. ನಮಗೂ ಆ ಥರ ಬರುತ್ತೋ ಇಲ್ಲ ಸಿಚುವೇಶನ್, ಆ ಸಿಚುವೇಶನಿಂದ ವಿ ಆರ್ ಪಾಸಿಬಲ್ ಟು ಲರ್ನ್ ಸಮಥಿಂಗ್ ಆರ್ ನಾಟ್. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ನಾವು ಏನಾರ ಆ ಸಿಚುವೇಶನಿಂದ ಕಲಿಬೋದಾ? ಸೊ ದಟ್ಸ್ ವೈ ಏನು ಮಾಡಿದ್ದಾನೆ ದ ನರೇಟರ್ ನಾರಾಯಣ್, ಹಿ ರಿಟರ್ನ್ ಅ ಸ್ಟೋರಿ. ಜಸ್ಟ್ ಇದು ಬಿಗಿನಿಂಗ್ ಆಗೋದ್ರಿಂದ ಓನ್ಲಿ ಓನ್ಲಿ ಅ ಫ್ಯೂ ಲೈನ್ಸ್ ವಿಚ್ ಈಸ್ ಇನ್ಕ್ಲೂಡೆಡ್ ಎ ನ್ಯೂಸ್ ಪೇಪರ್. ಆ ನ್ಯೂಸ್ ಪೇಪರಲ್ಲಿ ಇರ್ತಕ್ಕಂಥ ಒಂದು ಸಮ್ ಲೈನ್ಸ್, ಆ ಲೈನ್ಸ್ ಏನಿದೆ ಬಿಗಿನಿಂಗಲ್ಲೇ ಹೇಳಿದೆ ನಿಮಗೆ, ಏನು ರಿಗಾರ್ಡಿಂಗ್ ಅಬೌಟ್ ದ ಟೈಗರ್. ಒಬ್ಬ ಹುಡುಗ ಇರ್ತಾನೆ, ಒಂದು ಟೈಗರ್ ಬರುತ್ತೆ, ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಏನು ಮಾಡ್ತಾನೆ, ಆ ಟ್ರೀ ಕೆಳಗಡೆ ನಿಲ್ತಾನೆ. ಆದರೂ ಅದು ಹತ್ತಿರ ಬಂದಂಗೆಲ್ಲ ಏನು ಮಾಡ್ತಾನೆ, ಈ ಈಸ್ ನಾಟ್ ಫಿಯರ್ ಅಬೌಟ್ ದ್ಯಾಟ್, ಹೆದರ್ದಂಗೆ ಏನು ಮಾಡ್ತಾನೆ, ಈ ಸ್ಟಂಡ್ ಇಂದ ಅಂಡರ್ ದ ಟ್ರೀ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಬಿಕಾಸ್ ಹೆದರು ಓಡೋಗಿದ್ರೆ ಏನಾಗ್ತದೆ, ಎನಿಥಿಂಗ್ ವಿಲ್ ಹ್ಯಾಪನ್, ಏನೋ ಒಂದು ಆಗ್ತಾ ಇರುತ್ತೆ ಅಂತ ಇರ್ತದೆ. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ಸೊ ಆ ರೀತಿ ಏನೋ ಆಗುತ್ತೆ, ಏನೋ ಆಗದೇ ಇರಲಿ, ಫೈನಲಿ ವಾಸ್ ಫಿಕ್ಸ್ಡ್ ಇನ್ ಹಿಸ್ ಮೈಂಡ್, ನಾನು ಇಲ್ಲೇ ಇರಬೇಕು. ಆ ಒಂದು ಕರೇಜ್ ಇದೆಯಲ್ಲ ಅವನಿಗೆ, ಆ ಒಂದು ಫಿಯರ್ಫುಲ್ನೆಸ್ ಇದೆಯಲ್ಲ, ಸೊ ದಟ್ ವಿಲ್ ಮೇಕ್ ಹಿಮ್ got it what I said? So this situations will say that ಆ ರೀತಿ ಆಗದಾಗಿಂದ ಏನಾಗುತ್ತೆ, ಅವ್ನಿಗೆ ಹೆಲ್ಪ್ಫುಲ್ ಆಯ್ತಲ್ಲ, ಅವನ ಒಂದು ಇಂಟೆಲಿಜೆನ್ಸಿ, ಅವನು ಅಲ್ಲೇ ಇರಬೇಕಂತ ಮೈಂಡಲ್ಲಿ ಬಂದಿದ್ದು, ಅವನಿಗೆ ಇಲ್ಲ ನನಗೇನು ಮಾಡಲ್ಲ, ಅದು ನಾನು ಏನಾದರೂ ಮಾಡಿದ್ರಿಂದ ಈ ಒಂದು ಸಿಚುವೇಶನಿಂದ ಹೊರಗೆ ಬರ್ತೀನಿ ಅನ್ನೋದೇನಿದೆಯಲ್ಲ, ಸೊ ದಟ್ ಕರೇಜ್ನೆಸ್, ದಟ್ ಎಬಿಲಿಟಿ ಏನಿದೆಯಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಯರ್. ಕ್ಲಿಯರ್? ದಿಸ್ ಈಸ್ ದ ಮೇನ್ ಪಾಯಿಂಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಯರ್. ಸೊ ದಿಸ್ ಎಬಿಲಿಟಿ ಅನ್ನೋದು ಅವನ ಮೈಂಡಲ್ಲಿ ಬಂದಾಗ ಏನಾಗುತ್ತೆ, ಆ ಒಂದು ಸಿಚುವೇಶನ್ ಅದನ್ನೇನು ಮಾಡ್ತಾನೆ, ಈ ಒಂದು ಸಿಚುವೇಶನ್ನೇ ಹಿಡ್ಕೊಂಡು ನನ್ನ ಒಂದು ಮಗನಿಗೂ, ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಸ್ವಾಮಿಗೂ ಕೂಡ ಅವನಲ್ಲಿ ಕೇಳೋಣ ಒಂದು ಪ್ರಶ್ನೆ. ಬಿಕಾಸ್ ಆಫ್ ವೆನ್ ಈ ಆಸ್ಕ್ಡ್ ರಿಗಾರ್ಡಿಂಗ್ ದಟ್ ಕ್ವಶನ್, ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದಾಗ ಅವನೇನು ಹೇಳ್ತಾನೆ, ಹಿ ಈಸ್ ಕಾನ್ಸಂಟ್ರೇಟೆಡ್. ಆ ಸ್ವಾಮಿ ಇವೆರಡನ್ನ ಹೈಲೈಟ್ ಮಾಡ್ತಾನೆ, ಸ್ಟ್ರೆಂತ್ ಆ್ಯಂಡ್ ಏಜ್. ಬಟ್ ಸ್ಟ್ರೆಂತ್ ಆ್ಯಂಡ್ ಏಜಿಗೆ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಟ್. ಅರ್ಥ ಆಯ್ತಲ್ಲ? ಈ ಸ್ಟ್ರೆಂತ್ ಆ್ಯಂಡ್ ಏಜಿಗೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲಪ್ಪ. ದೆರ್ ಇಸ್ ಎ ಕರೇಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಸ್ ಇಟ್ ಕ್ಲಿಯರ್? ಅಂದರೆ ನನ್ನಲ್ಲಿ ವಿ ಆರ್ ಎಬಿಲಿಟಿ ಟು ಡೂ, ನಾನು ಏನೋ ಒಂದು ಮಾಡಬಲ್ಲೆ ಅನ್ನೋದೇನದ ನಿನ್ನ ಮೈಂಡಲ್ಲಿ ಬರುತ್ತಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ಹೆಂಗಾದರೂ ಇರು, ಯು ಆರ್ ಎ ಸ್ಟ್ರಾಂಗ್ ಆಗೇ ಇರು ಅಥವಾ ವೀಕ್ ಆಗೇ ಇರೋ, ಯು ಹ್ಯಾವ್ ಎ ಸ್ಟ್ರೆಂತ್ ಆರ್ ಎ ನಾಟ್. ಅರ್ಥ ಆಯ್ತಲ್ಲ? ಸೊ ಅದು ಇದ್ರೇನು ಬಿಟ್ರೇನು, ಬಟ್ ನಿನ್ನಲ್ಲಿ ಇಂಟೆಲಿಜೆನ್ಸಿ ಇರಬೇಕು ಮತ್ತು ಎಬಿಲಿಟಿನೂ ಇರಬೇಕು ಅಂತ. ಇಸ್ ಇಟ್ ಕ್ಲಿಯರ್ ವಾಟ್ ಐ ಸೆಡ್? ಸೊ ದಿಸ್ ಈಸ್ ಟು ಥಿಂಗ್ಸ್ ವಿಲ್ ಕನ್ಕ್ಲೂಡಿಂಗ್ ದಟ್. ಆ ಒಂದು ಸ್ಟೋರಿನೇ ಇಟ್ಕೊಂಡು ಏನು ಮಾಡ್ತಾನೆ, ತಂದೆ ಆ ಮಗನ ಅವನ ಒಳಗಿರ್ತಕ್ಕಂಥ ಒಂದು ಧೈರ್ಯ ಏನಿದೆ ಅಲ್ಲ, ಒಂದು ಕರೇಜ್ನೆಸ್ ಏನಿದೆ ಅಲ್ಲ, ಅದನ್ನೇನು ಮಾಡ್ತಾನೆ, ಹೊರಗೆ ತರ್ತಾನೆ. ಹೆಂಗೆ? ಮೇಕಿಂಗ್ ಎ ದಟ್ ಸಿಚುವೇಶನ್. ಅವಾಗ ಅವನಿಗೆ ಡಿಫಿಕಲ್ಟ್ ಅನಿಸಿರ್ಬೋದು. ಆ ಸ್ವಾಮಿಗೆ ಏನಂತ, ಓಕೆ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ, ಕನ್ಕ್ಲೂಡಿಂಗ್ ಏನಾಗುತ್ತೆ ಅದರಲ್ಲಿ, ನೆಕ್ಸ್ಟ್ ಡೇಯಿಂದ ಏನು ಮಾಡ್ತಾನೆ ಅವನು, ಹಿ ಈಸ್ ಗೋಯಿಂಗ್ ಟು ಸ್ಲೀಪ್ ಇನ್ ಆಫೀಸ್ ಇಟ್ ಸೆಲ್ಫ್ ಅಲೋನ್. ಅರ್ಥ ಆಯ್ತಲ್ಲ? ಫಸ್ಟಿಗೆ ಅವನು ಫಿಯರ್ ಆಗಿ ನಾನು ಅಲೋನ್ ಮಲಗೋಕ್ಕಾಗಲ್ಲ, ನನ್ನಿಂದ ಆಗಲ್ಲ ಅನ್ಕೊಂಡು ಸುಮ್ಮನೆ ಇದ್ದು ಏನು ಮಾಡ್ತಾ ಇದ್ದ, ಈಸ್ ಅಡಾಪ್ಟೆಡ್ ಟು ದಟ್. ಗ್ರಾನಿ ಜೊತೆ ಮಲಗದೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ಆ ಒಂದು ಸಿಚುವೇಶನ್ ಹೊರಗೆ ಬರೋಕ್ಕೆ ಏನು ಮಾಡ್ದ ಫಾದರು, ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ದ. ಹೇಗೆ? ದಟ್ ಇನ್ಸಿಡೆಂಟ್ ಮೇಡ್, ಒಂದು ಆರ್ಡರ್ ಮಾಡಿಬಿಟ್ಟು ಇಲ್ಲೇ ಮಲಗಬೇಕಂತ ಹೇಳಿ ಮಾಡ್ದ.
ಅವಾಗಿಂದ ಏನಾಗುತ್ತೆ, ನೆಕ್ಸ್ಟ್ ಯು ವಿಲ್ ಕೇಮ್ ಟು ಅಂಡರ್ಸ್ಟ್ಯಾಂಡ್ ಸ್ವಾಮಿ ವಿಲ್ ಕಮ್ ಔಟ್ ಫ್ರಮ್ ದಟ್. ನೆಕ್ಸ್ಟ್ ಆಫ್ಟರ್ ಈ ಇನ್ಸಿಡೆಂಟ್ ಆದಮೇಲೆ ಅದರಿಂದ ಕಲ್ತಿದ್ದೇನೋ, ಓ ನನ್ನಲ್ಲೂ ಇದೆ, ನಾನು ಐ ಆಮ್ ಏಬಲ್ ಟು ಸ್ಲೀಪ್ ಅಲೋನ್, ಐ ಆಮ್ ಏಬಲ್ ಟು ಕಮ್ ಔಟ್ ಫ್ರಮ್ ದ ಫಿಯರ್ನೆಸ್. ಅರ್ಥ ಆಯ್ತಲ್ಲ, ನಿಮ್ಮಲ್ಲಿ ಯಾವುದೋ ಒಂದು ಫಿಯರ್ನೆಸ್ ಇದ್ರೂ ಹೊರಗೆ ಬರಬೇಕು. ಆ ಒಂದು ಇನ್ಸಿಡೆಂಟ್ ಅವನಿಗೆ ಏನು ಮಾಡುತ್ತೆ ಸ್ವಾಮಿಗೆ, ಅದರಿಂದ ಹೊರಗೆ ಬರೋಕ್ಕೆ ಇಟ್ ಮೇಕ್ ಎ ವೇ ಟು ಕಮ್ ಔಟ್ ಫ್ರಮ್ ದ್ಯಾಟ್. ಅವು ನೆಕ್ಸ್ಟು ಫಸ್ಟ್ಗೆ ಇವನು ಈಸ್ ವಾಟ್, ನಮ್ಮ ಫಾದರ್ ಮೈಂಡಲ್ಲಿ ಏನಿದೆ, ಆ ಕರೇಜ್, ಇದು ಒಂದು ಕೈಂಡ್ನೆಸ್ ಅನ್ನೋದೇ ಇಲ್ಲ, ಎಷ್ಟು ಹಾರ್ಡಾಗಿ ನನ್ನ ಹತ್ರ ಇದನ್ನು ಮಾಡ್ತಾ ಇದ್ದಾರೆ. ದ ಫಾದರ್ ಟುಕ್ ಎ ಹಾರ್ಡ್ ಡಿಸಿಷನ್. ಇಟ್ ಈಸ್ ಕಂಪ್ಲೀಟ್ಲಿ ಈಸ್ ನಾಟ್ ಥಿಂಕಿಂಗ್ ಅಬೌಟ್ ವಾಟ್, ನಾನು ಚಿಕ್ಕವನಿದ್ದೀನಿ, ನನ್ನಿಂದ ಆಗಲ್ಲ ಅನ್ನೋದನ್ನ ಯಾಕೆ ಥಿಂಕ್ ಮಾಡ್ತಾ ಇಲ್ಲ. ಈ ಒಂದು ಮದರ್ ಇಂಟರ್ಫಿಯರ್ಡ್ ಅಂತ ಹೇಳಿದೆ. ಆ ಮದರ್ ಕೂಡ ಬಂದ್ರೂ ಏನಾಗಿರುತ್ತೆ, ಮದರ್ ಸಜೆಸ್ಟೆಡ್, ಅವ್ನು ಬಾಯ್ ಇದ್ದಾನೆ, ಅವ್ನು ಸಣ್ಣ ಹುಡುಗ ಇದ್ದಾನೆ, ಅವ್ನಿಗೆ ಯಾಕೆ ಅಷ್ಟೆಲ್ಲ ಆರ್ಡರ್ ಮಾಡ್ತೀರಾ, ಬಿಟ್ಬಿಡಿ ಅವನ್ನ ಅಂತ ಹೇಳಿದ್ರು ವಾಟ್, ದ ಫಾದರ್ ವಿಲ್ ನಾಟ್ ಅಲೋಡ್ ಹಿಮ್. ಯಾಕೆ ಹೇಳು, ಫಾದರ್ಗೆ ಏನಿರುತ್ತೆ, ವಾಟ್ ಈಸ್ ಆ್ಯಕ್ಚುಲಿ ದಟ್ ಸ್ವಾಮಿ ಆ್ಯಕ್ಚುಲಿ ಏನು ಅನ್ನೋದನ್ನು ತೋರಿಸ್ಬೇಕು ಅನ್ನೋದಿರುತ್ತೆ. ಅದನ್ನೇ ಬಿಟ್ಟು ಹಾಕೊಂಡು ಹೋಗಿದ್ರೆ ಏನು ಮಾಡ್ತಾ ಇದ್ದ, ಅದನ್ನೇ ಏನು ಮಾಡ್ದೇ ಆ ಮದರ್ ಸಜೆಷನ್ ಪ್ರಕಾರನೇ ಅವನಿಗೇನೋ ಯಾವುದೇ ಥರದ ಇನ್ಸಿಡೆನ್ಸ್ ಕ್ರಿಯೇಟ್ ಮಾಡ್ದಂಗೆ, ಯಾವುದೇ ಥರದ ಒಂದು ಆರ್ಡರ್ ಅಥವಾ ಕಮೆಂಟ್ ಮಾಡ್ದೇ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು, ಇಸ್ ಕಂಪ್ಲೀಟ್ಲಿ ಅವನು ಅಲ್ಲೇ ಗ್ರಾನಿ ಜೊತೆಗೆ ಮಲಗೋದಾಗಿರ್ತಿತ್ತು. ಆಮೇಲೆ ಅವ್ನ ಮೈಂಡಲ್ಲಿ ಇತ್ತಲ್ಲ, ಈ ಮೈಂಡಲ್ಲಿ ಏನಿತ್ತು, ಅವ್ನ ಫ್ರೆಂಡ್ಸ್ ಡಿಸ್ಕಷನ್ ಮಾಡಿದ್ದು, ಗೋಸ್ಟ್ ಇದ್ದಾವೆ, ಡೆವಿಲ್ಸ್ ಇದ್ದಾವೆ, ಅವೆಲ್ಲ ಹಿಂಗೆ ಅಟ್ಯಾಕ್ ಮಾಡ್ತವೆ, ಅವೆಲ್ಲ ಏನು ಮಾಡ್ತವೆ, ಟೇಕ್ ಅವೇ ದ ಪರ್ಸನ್ಸ್ ಸಡನ್ಲಿ. ಯಾಕಂದರೆ ಅವರು ಒಂದು ಸ್ಕೂಲ್ ಅವರ್ಸಲ್ಲಿ ಅಥವಾ ಸ್ಕೂಲಲ್ಲಿದ್ದಾಗ, ಫ್ರೆಂಡ್ಸ್ ಸರ್ಕಲಲ್ಲಿದ್ದಾಗ ಏನು ಮಾಡ್ತಾರೆ, ದೇ ಹ್ಯಾವಿಂಗ್ ಎ ಕ್ಯೂರಿಯಾಸಿಟಿ ಅಬೌಟ್ ದಟ್. ಆ ಒಂದು ಕ್ಯೂರಿಯಾಸಿಟಿಗೆ ಏನು ಮಾಡ್ತಾರೆ, ದೇ ವಿಲ್ ಕ್ರಿಯೇಟ್ ದೆಮ್ಸೆಲ್ಸ್ ಸಮಥಿಂಗ್. ಆ ಒಂದು ಕ್ರಿಯೇಷನ್ಸ್ ಏನಿರುತ್ತೆ ಅವ್ರದ್ದು ಈಗ ಬರ್ತವೆ, ನಿಜವಾಗ್ಲೂ ಇರ್ತವೆ, ಅವು ಅಟ್ಯಾಕ್ ಮಾಡ್ತವೆ, ಅವು ಏನು ಮಾಡ್ತವೆ, ದೇರ್ ಇಸ್ ಚಾನ್ಸಸ್ ಟು ಕಿಲ್ ದ ಪರ್ಸನ್ಸ್. ಆ ಪರ್ಸನ್ಸನ್ನು ಕಿಲ್ ಮಾಡ್ತವೆ, ಇಲ್ಲ ಪರ್ಸನ್ಸ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತವೆ ಅನ್ನೋದೇನು ಡಿಸ್ಕಷನ್ಸಿನ ಎಲ್ಲ ಇರ್ತಕ್ಕಂಥ ಮೈಂಡಿಂದ ಏನಾಯಿತು, ದಿಸ್ ಸಿಚುವೇಶನ್ಸ್, ಆ ಫಾದರ್ ಮಾಡಿರ್ತಕ್ಕಂಥ ಇನ್ಸಿಡೆಂಟ್, ಆ ಕ್ರಿಯೇಟೆಡ್ ಇನ್ಸಿಡೆಂಟ್ಸ್ ಏನಿದೆ ಅಲ್ಲ, ಅದು ಅವನನ್ನು ಏನು ಮಾಡುತ್ತೆ, ಅದರಿಂದ ಆಚೆ ಬರಲಿಕ್ಕೆ ಹೆಲ್ಪ್ಫುಲ್. ಅರ್ಥ ಆಯ್ತಲ್ಲ ವಾಟ್ ಐ ಸೆಡ್. ನೆಕ್ಸ್ಟ್ ದಿಸ್ ವಿಲ್ ಬಿ ವಾಟ್, ಇಟ್ ವಿಲ್ ಹೆಲ್ಪ್ಫುಲ್ ಟು ಇನ್ ಹಿಸ್ ಫ್ಯೂಚರ್. ನೆಕ್ಸ್ಟ್ ಏನಾಗುತ್ತೆ, ಅವನ ಮೈಂಡಲ್ಲಿ ಇದೇ ಥರನೇ ಒಂದು ಇದರಿಂದ ಏನು ಮಾಡ್ತಾನೆ, ಒಂದು ಕರೇಜಿಯಸ್ಸಿಂದ ಏನು ಮಾಡ್ತಾನೆ, ಈ ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಇನ್ ಎ ಡಿಫ್ರೆಂಟ್ ವೇಸ್. ಎಲ್ಲ ಬೇರೆ ಬೇರೆ ಥರದ ಇನ್ವಾಲ್ವ್ಮೆಂಟ್ ಆ್ಯಂಡ್ ಈ ಟ್ರೈಯಿಂಗ್ ಇನ್ ಎ ಡಿಫ್ರೆಂಟ್ ವೇಸ್, ಬೇರೆ ಬೇರೆ ಥರ ಟ್ರೈ ಮಾಡಲಿಕ್ಕೂ ಸ್ಟಾರ್ಟ್ ಮಾಡ್ತಾನೆ. ದೆನ್ ಇಟ್ ವಿಲ್ ಕಂಪ್ಲೀಟ್ಲಿ ಹೆಲ್ಪ್ಫುಲ್ ಟು ಕ್ರಿಯೇಟ್ ಹಿಸ್ ಫ್ಯೂಚರ್ ಬ್ರೈಟ್ಫುಲ್. ಅರ್ಥ ಆಯ್ತಲ್ಲ. ಸೊ ಅದೇ ಥರ ಏನಾಗುತ್ತೆ, ನೀವೇನು ಕಲಿಬೇಕು ಅಂತಂದರೆ ಇದರಿಂದ ಸೇಮ್ ಇದೇ ಥರ. ಸೊ ವಾಟ್ ಎವರ್ ದ ಸ್ವಾಮಿ ಲರ್ನ್ ಫ್ರಮ್ ದಿಸ್ ಸ್ಟೋರಿನ, ವಾಟ್ ಹ್ಯಾಪನ್ ಟು ಸ್ವಾಮಿ ಆ್ಯಂಡ್ ಹೌ ದ ಸ್ವಾಮಿ ಬಿಕೇಮ್ ಎ ಹೀರೋ ಇನ್ ದಿಸ್ ಸ್ಟೋರಿ. ಈ ಸ್ಟೋರಿ ಆ ಸ್ವಾಮಿನ ಹೀರೋ ಆಗೋಕ್ಕೆ ಹೇಗೆ ಮಾಡ್ತೋ, ಆ ಕೆಲವೊಂದು ಅಂಶಗಳನ್ನು, ಕೆಲವೊಂದು ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸನ್ನು ನೀವೇನು ಮಾಡಬೇಕು, ಯು ಹ್ಯಾವ್ ಟು ಅಡಾಪ್ಟ್ ಟು ಯುವರ್ ಲೈಫ್. ಅರ್ಥ ಆಯ್ತಲ್ಲ. ನೀವು 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂಥ ಏನು ಇನ್ಸಿಡೆಂಟ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಥಿಂಗ್ಸ್ ಇದಾವಲ್ಲ, ಅವನು ನಿಮ್ಮ ಒಂದು ಜೀವನದಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಅಡಾಪ್ಟ್ ಟು ದ್ಯಾಟ್ ಯುವರ್ ಲೈಫ್. ಅಡಾಪ್ಟೇಷನ್ ಏನಂತಂದರೆ ಏನು, ನಥಿಂಗ್ ಟು ದ್ಯಾಟ್. ಆ ಸ್ಟೋರಿನೇ ನಿಮ್ಮ ಇದನ್ನು ಮಾಡಬೇಕು, ಆ ಸ್ಟೋರಿ ಥರ ನಾವು ಏನು ಮಾಡಬೇಕಂತಲ್ಲ. ಸೊ ಆ ಸ್ಟೋರಿ ಒಳಗೆ ಅವ್ನು ನೈಟ್ ಮಲಗಿರ್ತಾನೆ, ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಮಾಡ್ತಾನೆ, ಕ್ಯಾಚ್ ಮಾಡ್ತಾನೆ ಥೀಫ್ನ ಅನ್ನೋ, ದಟ್ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಬಟ್ ವಾಟ್ ಇಂಪಾರ್ಟೆಂಟ್ ಥೀಮ್, ಆ ಥೀಮ್ ಏನಿದೆ, ಅದರಲ್ಲಿ ಇರ್ತಕ್ಕಂಥ ಥೀಮ್, ಅದರಲ್ಲಿರ್ತಕ್ಕಂಥ ಮೇನ್ ಕನ್ಕ್ಲೂಷನ್, ವಾಟ್ ದ ಕನ್ಕ್ಲೂಷನ್ ಆಫ್ ದಟ್ ಸ್ಟೋರಿ, ಹೌ ಯು ವಾಸ್ ಬಿಫೋರ್, ವಾಟ್ ಹಿ ಬಿಕೇಮ್. ಗಾಟ್ ಇಟ್? ವಾಟ್ ಬಿಫೋರ್ ಹೇಗಿದ್ದ ಅವನು, ಬಿಫೋರ್ ಹಿ ವಾಸ್ ಎ ವೆರಿ ಫಿಯರ್ಫುಲ್ ಪರ್ಸನ್, ಫಿಯರ್ಫುಲ್ ಬಾಯ್ ಆಗಿದ್ದ. ಈ ಸ್ಟೋರಿ ಆದಮೇಲೆ ಏನಾಗಿರ್ತಾನೆ ಅವನು, ಹಿ ವಾಸ್ ಒನ್ ಆಫ್ ದ ಬ್ರೇವರಿ ಪರ್ಸನ್, ಹಿ ವಾಸ್ ಕರೇಜಿಯಸ್. ಕಂಪ್ಲೀಟ್ಲಿ ಆ ಫಿಯರ್ನೆಸ್ ಏನಾಗುತ್ತೆ ಅವನ ಮೈಂಡಲ್ಲಿಂದ, ಆ ಫಿಯರ್ನೆಸ್ ಅನ್ನೋದು ಕಂಪ್ಲೀಟ್ಲಿ ವಾಶ್ ಔಟ್ ಫ್ರಮ್ ಹಿಸ್ ಮೈಂಡ್. ಇಸ್ ಇಟ್ ಕ್ಲಿಯರ್? ಸೊ ಈ ಥರ ನೀವೇನು ಮಾಡಬೇಕು, ಸೊ ಯು ಹ್ಯಾವ್ ಟು ಅಡಾಪ್ಟೆಡ್ ಟು ದಟ್ ಸಮ್ ಥಿಂಗ್ಸ್. ನನ್ನ ಕೈಲಿ ಆಗುತ್ತೆ, ಐ ಹ್ಯಾವ್ ಟು ಡೂ ಸ್ಕೋರ್ಸ್ ಇನ್ ದ ಎಕ್ಸಾಮಿನೇಷನ್, ಐ ಹ್ಯಾವ್ ಟು ಲರ್ನ್, ಐ ಆಮ್ ಪಾಸಿಬಲ್ ಟು ಲರ್ನ್ ದಿಸ್ ಸ್ಟೋರಿ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ಸ್. ಇಸ್ ಇಟ್ ಕ್ಲಿಯರ್? ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಸ್ಟೋರಿ. ಇಸ್ ಇಟ್ ಕ್ಲಿಯರ್ ಮೈ ಪಾಯಿಂಟ್? ಓಕೆ, ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಇದೇ ಸ್ಟೋರಿಯ ಪ್ರಶ್ನೋತ್ತರ ಆಗಿರಲಿ ಅಥವಾ ಎಕ್ಸಾಮಿನೇಷನ್ಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡೋಣ, ನೋಡೋಣ ಇನ್ನು ಮುಂದಿನ ತರಗತಿಯಲ್ಲಿ. ನೀವು ಕೇಳಿದ್ದಕ್ಕೆ
ಈ ಒಂದು ಸ್ಟೋರಿಯನ್ನು ಕೇಳಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದೇ ಥರದ ತೊಂದರೆಗಳು ಅಥವಾ ಯಾವುದೇ ಥರದ ಸಮಸ್ಯೆಗಳು ಏನಾದರೂ ಉದ್ಭವ ಆದರೆ ಈ ಸ್ಟೋರಿಗೆ ಸಂಬಂಧಪಟ್ಟಂಗೆ ನೀವು ಕೇಳ್ಬೋದು. ಕೇಳಿ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಕೇಳಿ ನಿಮ್ಮ ಯಾವುದೇ ಥರದ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಒಂದು ಕಿಷ್ಕಿಂಧ ವಾಹಿನಿ ಮೂಲಕ ನಡೀತಕ್ಕಂಥ ಬೋಧನಾ ಕಾರ್ಯಕ್ರಮವನ್ನು ತಪ್ಪದೇ ದಿನಂಪ್ರತಿ ಕೊಟ್ಟಿರ್ತಕ್ಕಂಥ ಟೈಮಿಂಗ್ ಪ್ರಕಾರ ವೀಕ್ಷಣೆ ಮಾಡಿ ಇದರ ಒಂದು ಉಪಯೋಗ ಪಡ್ಕೋಬೇಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.